ಫ್ರೆಂಡ್ಸ್, ನಾವಿವತ್ತು ಯೂನಿಟ್ ನಂಬರ್ 4 ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ಗೆ ಹೋಗ್ತಾ ಇದ್ದೀವಿ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ಮಾತ್ರ ನಿಮಗೆ ಪ್ರಾಬ್ಲಮ್ಸು ಇದೆ ಅಂತ ನಿಮ್ಮ ಸಿಲೆಬಸ್ಸಲ್ಲಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿದ್ದು ನಾವು ಯಾವ ಥರ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಸಾಮಾನ್ಯವಾಗಿ ನಿಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ ಮತ್ತು ಒಂದಷ್ಟು ಅಡ್ಜಸ್ಟ್ಮೆಂಟ್ ಕೆಳಗಡೆ ಕೊಟ್ಟಿರ್ತಾರೆ, 2 ಅಥವಾ 3. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯೂಶ್ವಲಿ ಬಿಸ್ನೆಸ್ನವರು ಅವ್ರಿಗೆ ಆಗಿರುವ ಖರ್ಚು ಮತ್ತು ಅವ್ರಿಗೆ ಬಂದಿರುವ ಆದಾಯನ ತೋರಿಸಿರ್ತಾರೆ. ಡೆಬಿಟ್ ಸೈಡಲ್ಲಿ ಅವ್ರಿಗೆ ಬಂದಿರೋ ಎಕ್ಸ್ಪೆಂಡಿಚರು, ಕ್ರೆಡಿಟ್ ಸೈಡಲ್ಲಿ ಅವ್ರಿಗೆ ಬಂದಿರುವ ಆದಾಯ ತೋರಿಸಿರ್ತಾರೆ. ಡೆಬಿಟ್ ಸೈಡಲ್ಲಿ ಎಕ್ಸ್ಪೆಂಡಿಚರು, ಕ್ರೆಡಿಟ್ ಸೈಡಲ್ಲಿ ಇನ್ಕಮ್ಮು. ಆದರೆ ಅವ್ರು ಯಾಕೆ ಅದನ್ನು ತೋರಿಸ್ತಾರೆ ಅಂತ ಹೇಳಿ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಕ್ಚುಲಿ ನಾವು ನೋಡೋದಾದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅವ್ರೇನು ಆ್ಯಕ್ಚುಲಿ ಎಕ್ಸ್ಪೆಂಡಿಚರ್ ಅಂತ ತಗೊಂಡಿರ್ತಾರೋ ಕೆಲವು ಎಕ್ಸ್ಪೆಂಡಿಚರು ಅದು ಬಿಸ್ನೆಸ್ಗೆ ರಿಲೇಟೆಡ್ ಇರೋದಿಲ್ಲ, ಅದು ಡಿಸಲೋಡ್ ಆಗಿರ್ತವೆ. ಬಿಸ್ನೆಸ್ಗೆ ರಿಲೇಟೆಡ್ ಇಲ್ಲದೆ ಇರೋದು ಡಿಸಲೋಡ್ ಇರುತ್ತೆ. ಅವ್ರು ತೊಗೊಂಡಿರುವ ಕೆಲವು ಇನ್ಕಮ್ಗಳು ಏನಿರ್ತವೆ, ಅವರ ಕ್ರೆಡಿಟ್ ಸೈಡಲ್ಲಿ ಇನ್ಕಮ್ ತೊಗೊಂಡಿರ್ತಾರಲ್ಲ, ಅದು ಕೂಡ ಡೈರೆಕ್ಟ್ಲಿ ಬಿಸ್ನೆಸ್ಗೆ ರಿಲೇಟೆಡ್ ಇರೋದಿಲ್ಲ. ಸೊ ನಾವು ಅದನ್ನು ವಿಂಗಡಿಸ್ಕೊಂಡು ಕ್ಯಾಲ್ಕುಲೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕಾಗತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ, ಕೆಲವೊಮ್ಮೆ ಟ್ರೇಡಿಂಗ್ ಅಕೌಂಟ್ ಕೊಟ್ಟಿರ್ತಾರೆ. ಅವರು ಟ್ರೇಡಿಂಗ್ ಅಕೌಂಟ್ ಕೊಟ್ಬಿಟ್ಟು ಓಪನಿಂಗ್ ಸ್ಟಾಕಿಂದ ಸ್ಟಾರ್ಟ್ ಮಾಡಿ ಡೆಬಿಟ್ ಸೈಡಲ್ಲಿ ಓಪನಿಂಗ್ ಸ್ಟಾಕ್ ಪ್ಲಸ್ ಪರ್ಚೇಸಸ್ ಪ್ಲಸ್ ಕ್ಯಾರೇಜ್ ಆ್ಯಂಡ್ ಪರ್ಚೇಸಸ್ಸು, ಈ ಕಡೆ ಸೇಲ್ಸ್ ರಿಟರ್ನು ಮತ್ತು ಕ್ಲೋಸಿಂಗ್ ಸ್ಟಾಕು ಕೊಟ್ಟಿರ್ಬೋದು. ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಡ್ಬೋದು. ಟ್ರೇಡಿಂಗ್ ಅಕೌಂಟ್ ಜೊತೆಯಲ್ಲಿ ಕೊಟ್ಟರೆ ಓಪನಿಂಗ್ ಮತ್ತು ಕ್ಲೋಸಿಂಗ್ ಸ್ಟಾಕಿಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟರೆ ನೀವು ಎಕ್ಸ್ಪೆಂಡಿಚರ್ ಇರೋದು ಎಲ್ಲ ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಅಂತ ಅನ್ಕೋಬಾರ್ದು. ಅದನ್ನು ವಿಂಗಡಿಸ್ಕೋಬೇಕು, ಯಾವುದು ಬಿಸ್ನೆಸ್ಗೆ ರಿಲೇಟೆಡ್ ಇಲ್ಲದೆ ಇರುವ ಎಕ್ಸ್ಪೆನ್ಸಸ್ಸು. ಇನ್ಕಮು ಅಷ್ಟೇ, ಕ್ರೆಡಿಟ್ ಸೈಡಿಂದು ಎಲ್ಲ ಬಿಸ್ನೆಸ್ಗೆ ರಿಲೇಟೆಡ್ ಇನ್ಕಮ್ ಆಗಿರೋದಿಲ್ಲ, ಅದು ನಾನ್ ಬಿಸ್ನೆಸ್ ಇನ್ಕಮ್ ಇರ್ತವೆ. ಅರ್ಥ ಆಯ್ತಾ? ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಫಸ್ಟು ಇದರ ಫಾರ್ಮ್ಯಾಟ್ ಏನು ಅಂತ ನಾವು ತಿಳ್ಕೊಬೇಕು. ನಾನು ಟೈಮ್ ಸೇವ್ ಮಾಡೋದಕ್ಕೆ ಫಾರ್ಮ್ಯಾಟು ಎಲ್ಲ ಇಲ್ಲಿ ಬರ್ಕೊಂಡಿದ್ದೀನಿ. ಎಲ್ಲ ಫಾರ್ಮ್ಯಾಟ್ ಇದಕ್ಕೆ ಏನು ಬೇಕಾಗುತ್ತೆ ಅನ್ನೋದು ಒಂದು ಫಾರ್ಮ್ಯಾಟು ಮತ್ತು ಡಿಸಲೋಡ್ ಎಕ್ಸ್ಪೆನ್ಸಸ್ಸು. ಇವ್ರೇನು ಅಂದ್ಕೊಂಡಿರ್ತಾರೆ ಅಂದರೆ ಇದು ಬಿಸ್ನೆಸ್ ರಿಲೇಟೆಡ್ ಅಂದ್ಕೊಂಡಿರ್ತಾರೆ, ಅದು ಆ್ಯಕ್ಚುಲಿ ಬಿಸ್ನೆಸ್ ರಿಲೇಟೆಡ್ ಅಲ್ಲವೇ ಅಲ್ಲ ಅದು. ಸೊ ಅಂತಹದ್ದು ಒಂದು 19 ಡಿಸಲೋಡ್ ಎಕ್ಸ್ಪೆನ್ಸಸ್ ಬರ್ಕೊಂಡಿದ್ದೀನಿ ನಾನು. ಮತ್ತು ಕ್ರೆಡಿಟ್ ಸೈಡಲ್ಲಿ ಏನು ಇನ್ಕಮ್ ಅಂತ ಅವ್ರು ಬರ್ಕೊಂಡಿರ್ತಾರೆ. ಸೊ ಆ್ಯಕ್ಚುಲಿ ಒಂದು ಸ್ವಲ್ಪ 12-13 ಇನ್ಕಮ್ ನಾನು ಬರ್ಕೊಂಡಿದ್ದೀನಿ, ಅದು ಆ್ಯಕ್ಚುಲಿ ಬಿಸ್ನೆಸ್ ರಿಲೇಟೆಡ್ ಅಲ್ಲ. ಇವೆರಡೂ ನಮಗೆ ಗೊತ್ತಾದರೆ ಇನ್ಕಮ್ ಫ್ರಮ್ ಬಿಸ್ನೆಸ್ ನಾವು ಮಾಡೋದು ಈಸಿ ಆಗುತ್ತೆ. ಸೊ ಬೇಸಿಕಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ನಾವು ಕ್ಯಾಲ್ಕುಲೇಟ್ ಮಾಡೋದು ಒಂದು ಫಾರ್ಮ್ಯಾಟ್ ಇದೆ. ಆ ಫಾರ್ಮ್ಯಾಟಲ್ಲಿ ಫಸ್ಟು ನಾವು ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಸ್ಟಾರ್ಟ್ ಮಾಡ್ತೀವಿ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ನಾವು ಸ್ಟಾರ್ಟ್ ಮಾಡಿ ಇದರಲ್ಲಿ 3 ಕಾಲಮ್ ಇರುತ್ತೆ, ಪರ್ಟಿಕ್ಯುಲರ್ಸು, ರುಪೀಸ್ ಕಾಲಮು. ನೆಟ್ ಪ್ರಾಫಿಟ್ ಏನು ಕೊಟ್ಟಿರ್ತಾರೆ ಅಲ್ಲಿ ಅದೇ ನೆಟ್ ಪ್ರಾಫಿಟ್ ಇಲ್ಲಿ ಹಾಕ್ಕೊಂಡು ಔಟ್ರ್ ಕಾಲಮಲ್ಲಿ ಬರ್ಕೋಬೇಕು. ಇದರಲ್ಲಿ ನಾವು 3 ಅಂಶನ ಆ್ಯಡ್ ಮಾಡ್ತೀವಿ. ಮೊದಲನೇ ಅಂಶ ಡಿಸಲೋಡ್ ಎಕ್ಸ್ಪೆನ್ಸಸ್ಸು. ನಾವು ವಿಂಗಡಿಸ್ಕೋಬೇಕು, ಅವ್ರು ಕೊಟ್ಟಿರೋ ಎಕ್ಸ್ಪೆನ್ಸಲ್ಲಿ ವಿಂಗಡಿಸ್ಕೊಂಡು ಆ ಡಿಸಲೋಡ್ ಎಕ್ಸ್ಪೆನ್ಸಸ್ಸು ಯಾವುದು ಅಂತ ನಾವು ಬರ್ಕೊಳ್ತಾ ಹೋಗಬೇಕು. ಫಸ್ಟ್ ಪಾಯಿಂಟು ಡಿಸಲೋಡ್ ಎಕ್ಸ್ಪೆನ್ಸಸ್ಸು. ಎರಡನೇದು ಬಿಸ್ನೆಸ್ ಇನ್ಕಮ್ಮು. ಆ್ಯಕ್ಚುಲಿ ಇಲ್ಲಿ ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು. ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ, ಅದು ಕ್ರೆಡಿಟ್ ಆಗಿರೋದಿಲ್ಲ. ಸೊ ಹಾಗಾಗಿ ಅದನ್ನು ಏನಾದರೂ ಕೊಟ್ಟಿದ್ರೆ ಅದು ತಗೋಬೇಕಾಗತ್ತೆ. ಮೂರನೇ ಇಂಪಾರ್ಟೆಂಟ್ ಅಂಶ ಏನಂದರೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಈ ಓಪನಿಂಗ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ಯಾವಾಗ ಕೊಡ್ತಾರೆ ಅಂತ ಹೇಳಿದರೆ ಟ್ರೇಡಿಂಗ್ ಅಕೌಂಟ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಕೊಡ್ತಾರೆ. ಅದೇ ರೀತಿ ಇದು 3 ಆ್ಯಡ್ ಮಾಡಿಕೊಂಡು ನಾವು ನೆಟ್ ಪ್ರಾಫಿಟ್ಟಿಂದ ಏನು ಮಾಡ್ತೀವಿ, ಮೈನಸ್ ಆ್ಯಡ್ ಮಾಡ್ಕೋತೀವಿ. ನೆಟ್ ಪ್ರಾಫಿಟ್ ಜೊತೆಲಿ ಆ್ಯಡ್ ಮಾಡ್ಕೋತೀವಿ. ಅದು ಆ್ಯಡ್ ಮಾಡಿಕೊಟ್ರೆ ಒಂದು ಅಮೌಂಟ್ ಬರುತ್ತೆ. ಆ ಅಮೌಂಟಿಂದ ನಾವು ಲೆಸ್ ಮಾಡೋದು 3 ಇದೆ. ಅದನ್ನು ನಾವು ಅಲೋಡ್ ಅಂತ ಹೇಳ್ತೀವಿ. ಅಲೋಡ್ ಎಕ್ಸ್ಪೆನ್ಸಸ್ ಅಥವಾ ಅಲೋಡ್ ಇನ್ಕಮ್ಸ್ ಅಂತಲೂ ಕೂಡ ಕರಿತೀವಿ. ಸೊ ಅಲೋಡ್ ಎಕ್ಸ್ಪೆನ್ಸಸ್ಸು ಅಥವಾ ಅಲೋಡ್ ಇನ್ಕಮ್ಸ್ ಇದರಲ್ಲೂ ಕೂಡ 3 ಪಾಯಿಂಟ್ ಬರುತ್ತೆ. ಇದರಲ್ಲಿ 3 ಪಾಯಿಂಟ್ ಯಾವ್ದು ಬರುತ್ತೆ ಅಂತ ಹೇಳಿದರೆ ಫಸ್ಟು ಅಲೋಡ್ ಬರುತ್ತೆ. ಎರಡನೇದು ಯಾವುದಪ್ಪ ಅಂತ ಹೇಳಿದರೆ ಬಿಸ್ನೆಸ್ ಇನ್ಕಮ್. ಅಲ್ಲಿ ಮೇಲ್ಗಡೆ ನಾವು ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡು, ಇಲ್ಲಿ ಬಿಸ್ನೆಸ್ ಇನ್ಕಮ್ ಇಲ್ಲಿ ನಾನು ಬರೆದಿದ್ದೀನಿ, ನೋಡ್ಕೊಳ್ಳಿ ನೀವು ಫಾರ್ಮುಲಾ ಟು ಅವಾಯ್ಡ್ ದಿ ಕನ್ಫ್ಯೂಷನ್. ಸೊ ಸ್ಪೆಸಿಮೆನ್ ಫಾರ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಪರ್ಟಿಕ್ಯುಲರ್ಸು ರುಪೀಸ್. ನೆಟ್ ಪ್ರಾಫಿಟ್ಟು ಫಸ್ಟ್ ತೊಗೋಬೇಕು, ಔಟ್ರ್ ಕಾಲಮಲ್ಲಿ ಹಾಕ್ಕೋಬೇಕು. ಆ್ಯಡ್ ಮಾಡೋದು 3 ಇರುತ್ತೆ.
ಡಿಸಲೋಡ್ ಎಕ್ಸ್ಪೆನ್ಸಸ್ಸು, ಬಿಸ್ನೆಸ್ಗೆ ರಿಲೇಟೆಡ್ ಇಲ್ಲದೆ ಇರೋ ಎಕ್ಸ್ಪೆನ್ಸಸ್ಸು. ಆಮೇಲೆ ಬಿಸ್ನೆಸ್ ಇನ್ಕಮ್ ನಾಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇಲ್ಲಿ ಹಾಕ್ಕೋಬೇಕಾಗತ್ತೆ ಕೊಟ್ಟಿದ್ರೆ. ಮೂರನೇದು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಟ್ರೇಡಿಂಗ್ ಅಕೌಂಟ್ ಕೊಟ್ಟಿದ್ರೆ ಓಪನಿಂಗ್ ಕ್ಲೋಸಿಂಗ್ ಸ್ಟಾಕ್ದು ಅಡ್ಜಸ್ಟ್ಮೆಂಟ್ ಇರುತ್ತೆ. ನೆಕ್ಸ್ಟು ಇದು ಅಮೌಂಟ್, ಇದು ಮೂರು ಟೋಟಲ್ ಮಾಡ್ಕೊಂಡು ಇದರಲ್ಲಿ ನಾವು ಆ್ಯಡ್ ಮಾಡಿಕೊಂಡ್ರೆ ಒಂದು ಅಮೌಂಟ್ ಬರುತ್ತೆ. ಈ ಅಮೌಂಟಲ್ಲಿ ನಾವು 3 ಐಟಮ್ನ ಲೆಸ್ ಮಾಡಬೇಕು. ಫಸ್ಟು ಅಲೋಡ್ ಎಕ್ಸ್ಪೆನ್ಸಸ್ನ ತಗೋಬೇಕು. ನೆಕ್ಸ್ಟು ನಾವು ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ತಗೋಬೇಕು. ನೆಕ್ಸ್ಟ್ ಬಂದು ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆ್ಯಂಡ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕು ಏನು ಬರುತ್ತೆ ಅದನ್ನು ಇಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಇಲ್ಲಿ ಬೇಸಿಕಲಿ ನಮಗೆ ಇಂಪಾರ್ಟೆಂಟ್ ಗೊತ್ತಾಗಬೇಕಾಗಿರೋ ವಿಷಯ ಯಾವುದಂದರೆ ಡಿಸಲೋಡ್ ಎಕ್ಸ್ಪೆನ್ಸಸ್ ಯಾವುದು, ಓವರ್ ವ್ಯಾಲ್ಯೂಯೇಷನ್ ಅಂಡರ್ ವ್ಯಾಲ್ಯೂಯೇಷನ್ ಯಾವುದು, ಮತ್ತು ಅಲೋಡ್ ಎಕ್ಸ್ಪೆನ್ಸಸ್ ಯಾವುದು, ಮತ್ತು ಇದು ಅಂಡರ್ ವ್ಯಾಲ್ಯೂಯೇಷನ್ನು ಮತ್ತು ಓವರ್ ವ್ಯಾಲ್ಯೂಯೇಷನ್ ಹೆಂಗೆ ಅಂತ ಗೊತ್ತಾಗಬೇಕು. ಈ 3 ಅಂಶ ನಮಗೆ ವಿಂಗಡಿಸ್ಕೊಂಡು ಗೊತ್ತಾಗ್ಬಿಟ್ರೆ ಇವು ಇದಂತೂ ನಮಗೆ ಆಲ್ರೆಡಿ ಅದು ಗೊತ್ತಿರುತ್ತೆ ಬಿಡಿ. ನಾನ್ ಬಿಸ್ನೆಸ್ ಇನ್ಕಮು ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇದು ಕೂಡ ಇಂಪಾರ್ಟೆಂಟ್ ನಮಗೆ. ಎಲ್ಲದರಲ್ಲೂ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ 2 ಪಾಯಿಂಟು. ಒಂದು ಡಿಸಲೋಡ್ ಎಕ್ಸ್ಪೆನ್ಸಸ್ಸು, ಎರಡನೇದು ನಾನ್ ಬಿಸ್ನೆಸ್ ಇನ್ಕಮು. ಇವೆರಡು ತುಂಬಾ ಇಂಪಾರ್ಟೆಂಟ್. ಇದು ನಮ್ಗೆ ಗೊತ್ತಾದರೆ ಆ್ಯಕ್ಚುಲಿ ನಾವು ಆರಾಮಾಗಿಂದ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಡ್ಬೋದು. ಸೊ ಹಾಗಾಗಿ ನಾವು 1 by 1 ಇದು ನೋಡ್ತಾ ಹೋಗೋಣ. ಡಿಸಲೋಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿದರೆ ಅವರು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ತೊಗೊಂಡಿರ್ತಾರೆ. ಅದು ಆ್ಯಕ್ಚುಲಿ ಬಿಸ್ನೆಸ್ ರಿಲೇಟೆಡ್ ಅಲ್ಲ. ಫಾರ್ ಎಕ್ಸಾಂಪಲ್ಲು ಪರ್ಸ್ನಲ್ ಎಕ್ಸ್ಪೆನ್ಸಸ್ಸು, ಮ್ಯಾರೇಜ್ ಎಕ್ಸ್ಪೆನ್ಸಸ್ಸು, ಮಕ್ಕಳಿಗೆ ಎಜುಕೇಷನ್ ಕೊಟ್ಟಿರೋ ಎಕ್ಸ್ಪೆನ್ಸಸ್ಸು, ಅವರೇ ಸಂಬಳ ತೊಗೊಂಡಿರೋದು, ಪ್ರೊಪ್ರೈಟರ್ಸ್ ಓನ್ ಸ್ಯಾಲ್ರಿ, ಆಮೇಲೆ ಡ್ರಾಯಿಂಗ್ಸು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು, ಇವೆಲ್ಲನೂ ಪರ್ಸ್ನಲ್ ಆಗ್ತವೆ. ಕೆಲವು ಪರ್ಸ್ನಲ್ ಎಕ್ಸ್ಪೆನ್ಸಸ್ನ ನಾನು ಇಲ್ಲಿ ಬರೆದಿದ್ದೀನಿ ಒಂದಷ್ಟೇ ಎಕ್ಸಾಂಪಲ್ಲು. ಆದರೆ ಡಿಸಲೋಡ್ ಎಕ್ಸ್ಪೆನ್ಸಸ್ಸಲ್ಲಿ ಸರಿಸುಮಾರು 24ರಿಂದ 25 ಎಕ್ಸ್ಪೆನ್ಸಸ್ ಬರ್ತವೆ. ಅಷ್ಟೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಇಲ್ಲ. ಇಂಪಾರ್ಟೆಂಟ್ ಇರೋದು ಯಾವುದು ಅಂತ ನಾನು ಇಲ್ಲಿ ಬರೆದಿದ್ದೀನಿ ಆಲ್ರೆಡಿ, ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ಸೊ ಫಸ್ಟು ಡಿಸಲೋಡ್ ಎಕ್ಸ್ಪೆನ್ಸಸ್ ಇದರಲ್ಲಿ ನಾನು ಇಲ್ಲಿ ಬರೆದಿದ್ದೀನಿ, ನೀವು ಕೂಡ ನೋಟ್ಸಲ್ಲಿ ಬರ್ಕೊಳ್ಳಿ. ಈ ಫಾರ್ಮೆಟ್ ಎಲ್ಲ ಬರ್ಕೊಂಡಾದ್ಮೇಲೆ ಫಸ್ಟ್ ಯಾವುದು ಪರ್ಸ್ನಲ್ ಎಕ್ಸ್ಪೆನ್ಸಸ್ಸು. ಪರ್ಸ್ನಲ್ ಎಕ್ಸ್ಪೆನ್ಸಸ್ ಲೈಕ್ ಮ್ಯಾರೇಜ್ ಎಕ್ಸ್ಪೆನ್ಸಸ್, ಡ್ರಾಯಿಂಗ್ಸ್, ಪ್ರೊಪ್ರೈಟರ್ ಸ್ಯಾಲರಿ, ಇವೆಲ್ಲನೂ ಪರ್ಸನಲ್ ಎಕ್ಸ್ಪೆಂಡಿಚರು. ಅವರು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಹಾಕ್ಕೊಂಡಿರ್ತಾರೆ, ಆದರೆ ದಟ್ ಈಸ್ ನಾಟ್ ಎ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನಾದರೂ ಇದು ಕೊಟ್ಟಿದ್ರೆ ಡಿಸಲೋಡ್ ಎಕ್ಸ್ಪೆನ್ಸಸ್ ಹೆಡ್ಡಿಂಗಲ್ಲಿ ನಾವು ಅದು 1 by 1 ಬರ್ಕೋತಾ ಹೋಗಬೇಕಾಗುತ್ತೆ. ನೆಕ್ಸ್ಟು ಎರಡನೇದು, ಇಲ್ಲಿ ಮೊದಲನೇದ್ರಲ್ಲೇ ಇಲ್ಲಿ ನೋಡಿ, ಪ್ರೊಪ್ರೈಟರ್ ಸ್ಯಾಲರಿ ಆಗಿರ್ಬೋದು ಅಥವಾ ಡೊಮೆಸ್ಟಿಕ್ ಸರ್ವೆಂಟ್ ಅವ್ರ ಮನೇಲಿ ಕೆಲಸ ಮಾಡ್ತಾರೆ ಅವರಿಗೆ ಸಂಬಳ ಕೊಟ್ಟಿರೋದು ಅವರು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಹಾಕ್ಕೊಂಡಿರ್ಬೋದು, ಅದೆಲ್ಲ ಪರ್ಸನಲ್ ಆಗ್ತವೆ, ಅದರಲ್ಲಿ ಹಾಕ್ಕೋಬೇಕಾಗುತ್ತೆ ಡಿಸಲೋಡಲ್ಲಿ. ನೆಕ್ಸ್ಟ್ ಎರಡನೇದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲು. ದಿಸ್ ಈಸ್ ರಿಲೇಟೆಡ್ ಟು ಕ್ಯಾಪಿಟಲ್, ದೇರ್ ಫಾರ್ ಇಟ್ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಬಿಸ್ನೆಸ್ ಎಕ್ಸ್ಪೆಂಡಿಚರ್, ಇಟ್ ಈಸ್ ಡಿಸಲೋಡ್. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪರ್ಸನಲ್ ಪರ್ಪಸ್. ಪರ್ಸನಲ್ ಪರ್ಪಸ್ಗೆ ಏನಾದರೂ ಲೋನ್ ತೊಗೊಂಡಿದ್ರೆ ದಟ್ ಈಸ್ ಆಲ್ಸೋ ಡಿಸಲೋಡ್. ನೆಕ್ಸ್ಟು ಎನಿ ಪ್ರಾವಿಷನ್, ಇಟ್ ಕುಡ್ ಬಿ ಪ್ರಾವಿಷನ್ ಫಾರ್ ಬ್ಯಾಡ್ ಡೇಟ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್, ರಿಸರ್ವ್ ಫಾರ್ ಫ್ಯೂಚರ್ ಲಾಸಸ್. ಬ್ಯಾಡ್ ಡೇಟ್ ಆಗಿರ್ಬೋದು, ಡೌಟ್ಫುಲ್ ಡೇಟ್ ಆಗಿರ್ಬೋದು, ಅಥವಾ ರಿಸರ್ವ್ ಫಾರ್ ಡೌಟ್ಫುಲ್ ಡೇಟ್ಸ್ ಆಗಿರ್ಬೋದು, ಇವೆಲ್ಲನೂ ಕೂಡ ನಾಟ್ ಅಲೋಡ್. ದೇ ಆರ್ ಆಲ್ ಡಿಸಲೋಡ್. ಅದನ್ನು ಇನ್ಅಡ್ಮಿಸಿಬಲ್ ಅಂತಲೂ ಕರಿತೀವಿ. ನೆಕ್ಸ್ಟು ಯಾರಿಗಾದರೂ ಡೊನೇಷನ್ ಕೊಟ್ಟು ಚಾರಿಟಿ ಕೊಟ್ಟರೆ, ಅವ್ರು ದಾನ ಧರ್ಮಕ್ಕೆ ಮಾಡಿಕೊಂಡ್ರೆ ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಆಗಲ್ಲ, ಅದು ಕೂಡ ಪರ್ಸ್ನಲ್ ಆಗುತ್ತೆ, ದಟ್ ಈಸ್ ಆಲ್ಸೋ ನಾಟ್ ಅಲೋಡ್. ನೆಕ್ಸ್ಟು ಇನ್ಕಮ್ ಟ್ಯಾಕ್ಸ್ ಆಗಲಿ, ವೆಲ್ತ್ ಟ್ಯಾಕ್ಸ್ ಆಗಲಿ, ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿದರೆ ದಟ್ ಈಸ್ ಆಲ್ಸೋ ದಟ್ ವಿಲ್ ನಾಟ್ ಕಮ್ ಅಂಡರ್ ಬಿಸ್ನೆಸ್ ಅಥವಾ ಎಕ್ಸ್ಪೆಂಡಿಚರು. ದಟ್ ಈಸ್ ಎ ಎಕ್ಸ್ಪೆಂಡಿಚರ್ ಆನ್ ಇನ್ಕಮ್ ಅರ್ನ್ಡ್. ಸೊ ಹಾಗಾಗಿ ಇಟ್ ಕೆನಾಟ್ ಬಿ ಕಾಲ್ಡ್ ಆಸ್ ದಿ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಇನ್ಕಮ್ ಟ್ಯಾಕ್ಸ್ ಆಗಲಿ, ವೆಲ್ತ್ ಟ್ಯಾಕ್ಸ್ ಆಗಲಿ, ಅಡ್ವಾನ್ಸ್ ಟ್ಯಾಕ್ಸ್ ಆಗಲಿ ಪೇ ಮಾಡಿದರೆ ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಲ್ಲ, ಡಿಸಲೋಡ್ ಅದು. ಆಮೇಲೆ ಯಾವುದಾದ್ರೂ ಒಂದು ಫಿಕ್ಸೆಡ್ ಅಸೆಟ್ ಆಗಲಿ, ಒಂದು ಇನ್ವೆಸ್ಟ್ಮೆಂಟ್ ಆಗಲಿ ಸೇಲ್ ಮಾಡಿ ಲಾಸ್ ಆದರೆ, ಕ್ಯಾಪಿಟಲ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್, ಯಾವುದಾದ್ರೂ ಒಂದು ಬಿಲ್ಡಿಂಗ್ ಆಗಲಿ, ಫರ್ನಿಚರ್ ಆಗಲಿ, ಮೋಟರ್ ಕಾರ್ ಆಗಲಿ, ಯಾವುದಾದ್ರೂ ಒಂದು ಫಿಕ್ಸ್ಡ್ ಅಸೆಟ್ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಆಗಲಿ ಅವರು ಸೇಲ್ ಮಾಡಿ ಅದರಿಂದ ಲಾಸ್ ಆದರೆ ಇಟ್ ಈಸ್ ಆಲ್ಸೋ ಡಿಸಲೋಡ್, ಅದು ಕೂಡ ಅಲೋ ಇಲ್ಲ ಬಿಸ್ನೆಸ್ಸಲ್ಲಿ. ಆಮೇಲೆ ಎನಿ ಪೇಮೆಂಟ್ ಮೇಡ್ ಇನ್ ಎಕ್ಸೆಸ್ ಆಫ್ ₹20,000 ಐದರ್ ಇನ್ ಕ್ಯಾಶ್ ಆರ್ ಇನ್ ಎ ಬೇರರ್ ಚೆಕ್. ಯಾರಾದರೂ ಒಬ್ಬರು ಬಿಸ್ನೆಸ್ ಮೆನ್ನು 20,000ಕ್ಕಿಂತ ಮೇಲೆ ಅವರು ಕ್ಯಾಶಲ್ಲಿ ಅಥವಾ ಬೇರರ್ ಚೆಕ್ಕಲ್ಲಿ ಪೇಮೆಂಟ್ ಮಾಡಿದ್ರೆ ಅದು ಇಟ್ ಈಸ್ ಡಿಸಲೋಡ್. ಫುಲ್ ಅಮೌಂಟು ಡಿಸಲೋಡ್. 21,000 ಕೊಟ್ಟಿದ್ರೆ ಇಟ್ ಈಸ್ ಪೇಡ್ ಇನ್ ಕ್ಯಾಶ್ ಅಂತ ಕೊಟ್ಟರೆ ಫುಲ್ಲು 21,000 ಡಿಸಲೋಡು. ಅಪ್ ಟು 20,000 ಇಟ್ ಈಸ್ ನೋ ಪ್ರಾಬ್ಲಮ್. ಬಟ್ ಎನಿ ಪೇಮೆಂಟ್ ಮೇಡ್ ಇನ್ ಎಕ್ಸೆಸ್ ಆಫ್ 20,000 ಇಟ್ ಈಸ್ ಡಿಸಲೋಡ್. ಆಮೇಲೆ ಎನಿ ಪರ್ಚೇಸ್ ಆಫ್ ಕ್ಯಾಪಿಟಲ್ ಅಸೆಟ್ಟು,
ಪರ್ಚೇಸ್ ಆಫ್ ಕ್ಯಾಪಿಟಲ್ ಅಸೆಟ್ ಅಂದರೆ ಒಂದು ಕಾರ್ ತಗೋಬೋದು, ಅಥವಾ ಒಂದು ಫರ್ನಿಚರ್ ತಗೋಬೋದು, ಒಂದು ಬಿಲ್ಡಿಂಗ್ ತಗೋಬೋದು, ಅಥವಾ ಒಂದು ಏನು ಇಂಟ್ಯಾಂಜಿಬಲ್ ಅಸೆಟ್ ತಗೋಬೋದು. ನೋಡಿ, ಇಲ್ಲಿ ಕ್ಯಾಪಿಟಲ್ ಅಸೆಟಲ್ಲಿ ನಾವು ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಫರ್ನಿಚರ್ ಬರ್ಬೋದು, ಕಂಪ್ಯೂಟರ್ ಬರ್ಬೋದು, ಟೈಪ್ ರೈಟರ್ ಬರ್ಬೋದು, ಬಿಲ್ಡಿಂಗ್ ಬರ್ಬೋದು, ಕಾರ್ ಬರ್ಬೋದು, ಅಥವಾ ಇಂಟ್ಯಾಂಜಿಬಲ್ ಅಸೆಟ್ಸ್ ಬರ್ಬೋದು ಲೈಕ್ ಕಾಪಿರೈಟು, ಟೆಕ್ನಿಕಲ್ ನೋ ಹೌ, ಟ್ರೇಡ್ ಮಾರ್ಕ್ಸು ಇವೆಲ್ಲ ಬರ್ಬೋದು. ಈ ಥರ ಕೊಟ್ಟರೆ ಅದು ಡಿಸಲೋಡಲ್ಲಿ ತಗೋಬೇಕು. ಫಸ್ಟು ಅದರ ಅಮೌಂಟು ಡಿಸಲೋಡಲ್ಲಿ ತಗೋಬಿಟ್ಟು ಅದಕ್ಕೆ ಸಂಬಂಧಪಟ್ಟಿದ್ದು ಡಿಪ್ರಿಸಿಯೇಷನ್ ಬರೋದು ಡಿಡಕ್ಷನಲ್ಲಿ ಲೆಸ್ ಮಾಡ್ತೀವಲ್ಲ ಅದರಲ್ಲಿ ತೋರಿಸ್ಕೋಬೇಕು. ಈ ಲೆಸ್ಸಲ್ಲಿ ತೋರಿಸ್ಕೋಬೇಕು ನಾವು. ಸೊ ಫಸ್ಟ್ ಈಗ ಪರ್ಚೇಸ್ ಆಫ್ ಕಾರ್ 1 lakh rupees ಅಂತ ಕೊಟ್ಟರೆ ಅವರು 1 lakh rupees ನಾವು ಇಲ್ಲಿ ಆ್ಯಡಲ್ಲಿ ಹಾಕ್ಕೋಬೇಕು. ಅದರ ಸಂಬಂಧಪಟ್ಟಿದ್ದು ಡಿಪ್ರಿಸಿಯೇಷನ್ ರೇಟ್ ಇದೆ. ಆ ಡಿಪ್ರಿಸಿಯೇಷನ್ ರೇಟ್ ಪ್ರಕಾರ ನಾವು ಅದನ್ನು ಹಾಕ್ಕೊಂಡು ಇದರಲ್ಲಿ ಡಿಡಕ್ಷನಲ್ಲಿ ಕೊಡಬೇಕಾಗತ್ತೆ. ಏನಾದರೂ ಕಾರ್ ತೊಗೊಂಡಿದ್ರೆ, ಅಥವಾ ಕಂಪ್ಯೂಟರ್ ತೊಗೊಂಡಿದ್ರೆ, ಅಥವಾ ಒಂದು ಪೇಟೆಂಟ್ ತೊಗೊಂಡಿದ್ರೆ, ಕಾಪಿರೈಟ್ ತೊಗೊಂಡಿದ್ರೆ, ಟ್ರೇಡ್ ಮಾರ್ಕ್ ತೊಗೊಂಡಿದ್ರೆ, ಲೈಸೆನ್ಸಸ್ ತೊಗೊಂಡಿದ್ರೆ, ಟೆಕ್ನಿಕಲ್ ನೋ ಹೌ ತೊಗೊಂಡಿದ್ರೆ, ಅಥವಾ ಅವರು ಫರ್ನಿಚರ್ ತೊಗೊಂಡಿದ್ರೆ, ಬಿಲ್ಡಿಂಗ್ ತೊಗೊಂಡಿದ್ರೆ, ಪ್ಲಾಂಟ್ ತೊಗೊಂಡಿದ್ರೆ, ಮೆಷಿನರಿ ತೊಗೊಂಡಿದ್ರೆ, ಇಲ್ಲೇನಾದರೂ ಪರ್ಚೇಸ್ ಅಂತ ಕೊಟ್ಟರೆ ಪರ್ಚೇಸ್ ಅಂತ ಡೈರೆಕ್ಟ್ಲಿ ಕೊಡ್ಬೋದು, ಅಥವಾ ಡೈರೆಕ್ಟ್ಲಿ ಆ ಒಂದು ಅಸೆಟ್ನ ಹೆಸರಾಗ್ಬೋದು. ಇಲ್ಲಿ ಕ್ಯಾಪಿಟಲ್ ಅಸೆಟ್ಟು ನಾವು ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಟ್ ಈಸ್ ಡಿಸಲೋಡು. ಅದರ ಡಿಪ್ರಿಸಿಯೇಷನ್ನ ನಾವು ಡಿಡಕ್ಷನಲ್ಲಿ ತೋರಿಸ್ಕೋಬೇಕಾಗತ್ತೆ. ಅಥವಾ ರಿನೋವೇಷನ್ ಆ್ಯಂಡ್ ಎಕ್ಸ್ಟೆನ್ಷನ್ ಆಫ್ ಬಿಲ್ಡಿಂಗ್ ಅಂತ ಕೊಟ್ಟರೆ ಅದು ಕೂಡ ಡಿಸಲೋಡು. ಬಿಲ್ಡಿಂಗ್ನ ರಿನೋವೇಷನ್ನು, ರಿಪೇರಿ ಮಾಡೋದು, ಅದನ್ನು ಆಲ್ಟ್ರೇಷನ್ ಮಾಡೋದು, ಅಥವಾ ಬಿಲ್ಡಿಂಗ್ನ ಇನ್ನೂ ಎಕ್ಸ್ಟೆಂಡ್ ಮಾಡೋದು, ಆ ಥರ ಏನಾದರೂ ಮಾಡಿದ್ರೆ ಅದು ಕೂಡ ಡಿಸಲೋಡು. ನೆಕ್ಸ್ಟು ಕಾಂಟ್ರಿಬ್ಯೂಷನ್ ಟು ಸ್ಟಾಫ್ ವೆಲ್ಫೇರ್ ಫಂಡ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟಿ. ಪೊಲಿಟಿಕಲ್ ಪಾರ್ಟಿಗೆ ಮತ್ತು ಸ್ಟಾಫ್ ವೆಲ್ಫೇರ್ ಫಂಡ್ಗೆ ಏನಾದರೂ ಕಾಂಟ್ರಿಬ್ಯೂಷನ್ ಕೊಟ್ಟರೆ ಅದು ಕೂಡ ಡಿಸಲೋಡು. ಇದರಲ್ಲಿ ಬರಲ್ಲ, ಬಿಸ್ನೆಸ್ಸಲ್ಲಿ ಬರಲ್ಲ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸು, ಮೊದಲನೇ ಹಂತದ ಏನು ಖರ್ಚು ವೆಚ್ಚಗಳಿದ್ದಾವೆ ಅದೇನಾದರೂ ಕೊಟ್ಟರೆ 4/5 ಅಷ್ಟು ಡಿಸಲೋ ಮಾಡಬೇಕು. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 4/5 ಡಿಸಲೋಡ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 10,000 ಕೊಟ್ಟಿದ್ರೆ 10,000 ಇಂಟು 4/5 ಮಾಡಿ ಡಿಸಲೋಡಲ್ಲಿ ಇಲ್ಲಿ ಹಾಕ್ಕೋಬೇಕು. ಡಿಸಲೋಡ್ ಎಕ್ಸ್ಪೆನ್ಸಸ್ಸಲ್ಲಿ ನಾವು ಹಾಕ್ಕೋಬೇಕಾಗತ್ತೆ. ಆಮೇಲೆ ನೀವು ಯಾರಿಗಾದರೂ ಈ ಬಿಸ್ನೆಸ್ ಮೆನ್ನು ಪರ್ಸ್ನಲ್ ಗಿಫ್ಟು ಮತ್ತು ಪ್ರೆಸೆಂಟ್ಸ್ ಏನಾದರೂ ಕೊಟ್ಟಿದ್ರೆ ಅದು ಕೂಡ ಡಿಸಲೋಡು, ಬಿಕಾಸ್ ದಿಸ್ ಈಸ್ ಪರ್ಸನಲ್. ನೆಕ್ಸ್ಟು ಇವರೇನಾದರೂ ಪೆನಾಲ್ಟಿ, ಫೈನ್ ಆನ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ ಡ್ಯೂಟಿ ಪೇ ಮಾಡಿದ್ರೆ ಇವರ ತಪ್ಪಿಂದ ಇವರು ಪೆನಾಲ್ಟಿ ಪೇ ಮಾಡಿಬಿಟ್ಟು, ಇವರ ಮಾಡ್ಕೊಂಡಿರೋ ತಪ್ಪಿಂದ ಫೈನ್ ಪೇ ಮಾಡಿಬಿಟ್ಟು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಹಾಕಿದ್ರೆ ಅದು ಅಲೋಡ್ ಇಲ್ಲ. ದಿಸ್ ಈಸ್ ನಾಟ್ ಅಲೋಡ್ ಇನ್ ಬಿಸ್ನೆಸ್. ಯಾವುದೇ ಪೆನಾಲ್ಟಿ ಆಗಿರಲಿ, ಅದು ಕಸ್ಟಮ್ಸ್ ಆಗಿರಲಿ, ಎಕ್ಸೈಸ್ ಆಗಿರಲಿ, ಅಥವಾ ಇನ್ಯಾವುದೇ ರೀತಿಯ ಪೆನಾಲ್ಟಿಗಳಾಗಲಿ, ಫೈನ್ ಆಗಿರಲಿ, ಇವ್ರು ಮಾಡ್ಕೊಂಡಿರೋ ತಪ್ಪಿಂದ ಅದು ಬಂದರೆ ಅದನ್ನು ನಾವು ಡಿಸಲೋ ಮಾಡ್ತೀವಿ, ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ತೋರಿಸಲ್ಲ. ಆಮೇಲೆ ಲೀಗಲ್ ಎಕ್ಸ್ಪೆನ್ಸಸ್ ಫಾರ್ ಪರ್ಸ್ನಲ್ ಯೂಸು. ಇವರೇನಾದರೂ ಲೀಗಲ್ ಎಕ್ಸ್ಪೆಂಡಿಚರ್, ಲಾಯರ್ಗೆ ಒಂದು ಎಕ್ಸ್ಪೆಂಡಿಚರ್ ಮಾಡಿಬಿಟ್ಟು ಸೈಟ್ ಅವ್ರದ್ದೇ ಒಂದು ಸ್ವಂತ ಮನೆ ತೊಗೊಳೋದಕ್ಕೋ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೋ, ಸೈಟ್ ತೊಗೊಳೋದಕ್ಕೋ ಅವ್ರ ಪರ್ಸ್ನಲ್ ಏನೋ ಪರ್ಪಸ್ಗೆ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ತೋರಿಸಿದ್ರೆ ಅದು ಕೂಡ ನಾಟ್ ಅಲೋಡ್. ನೆಕ್ಸ್ಟು ಕಾಸ್ಟ್ ಆಫ್ ಸೈನ್ ಬೋರ್ಡ್ ಫಿಕ್ಸೆಡ್ ಆನ್ ಆಫೀಸ್ ಪ್ರಿಮಿಸಿಸ್. ಸೈನ್ ಬೋರ್ಡ್ ಏನಿದೆ ಇದು ಒಂದು ಅಸೆಟ್, ಫಿಕ್ಸೆಡ್ ಅಸೆಟ್. ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ನಾವು ತೋರಿಸಲ್ಲ. ಇದು ಪರ್ಮನೆಂಟ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ, ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ನಾವು ಇದನ್ನು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ನಾವು ತೋರಿಸಲ್ಲ. ಡೇ ಟು ಡೇ ಎಕ್ಸ್ಪೆನ್ಸಸ್ ಮಾತ್ರ ನಾವು ಬಿಸ್ನೆಸ್ಸಲ್ಲಿ ತೋರಿಸ್ಕೋತೀವಿ. ಸೊ ಹಾಗಾಗಿ ಇದು ಕೂಡ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ನಾವು ತೋರಿಸ್ಕೊಳ್ಳೋದಿಲ್ಲ, ಇದು ಡಿಸಲೋಡು. ಹಾಗಾಗಿ ಅವರೇನಾದರೂ ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ತಗೊಂಡಿದ್ರೆ ನಾವು ಡಿಸಲೋಡಲ್ಲಿ ಹಾಕ್ಕೊಂಡು ಅದಕ್ಕೆ ಸಂಬಂಧಪಟ್ಟಿದ್ದು ಡಿಪ್ರಿಸಿಯೇಷನ್ ರೇಟ್ ಇದೆ. ಆ ಡಿಪ್ರಿಸಿಯೇಷನ್ ರೇಟ್ ಪ್ರಕಾರ ನಾವು ಒಂದು 15% ಒಂದು ಬರುತ್ತೆ. ಇನ್ನೊಂದು ನಿಯಾನ್ ಬೋರ್ಡ್ ಏನಾದರೂ ಇದ್ದರೆ ಅದು 25% ಬರುತ್ತೆ. ಅದು ನಾವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಇಲ್ಲೇನಾದರೂ ಪರ್ಚೇಸ್ ಫಿಕ್ಸಿಂಗ್ ಆಫ್ ಏನು ಸೈನ್ ಬೋರ್ಡ್ ಅಂತ ಇದ್ದರೆ ಅದು ಡಿಸಲೋಡಲ್ಲಿ ಹಾಕ್ಕೊಂಡು ಅದರ ಡಿಪ್ರಿಸಿಯೇಷನ್ ಏನಿರುತ್ತೆ ನಾವು ಡಿಡಕ್ಷನಲ್ಲಿ ಕೆಳಗಡೆ ತೋರಿಸ್ಕೋಬೇಕಾಗತ್ತೆ 15%. ನಿಯಾನ್ ಸೈನ್ ಬೋರ್ಡ್ ಏನಾದರೂ ಇದ್ದರೆ 25% ಅದನ್ನು ನಾವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಸೊ ಹಾಗಾಗಿ 15% ಮತ್ತು ಅದೇ ಎರಡಕ್ಕೂ 15% ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಆಮೇಲೆ ನೆಕ್ಸ್ಟು 15ನೇ ಪಾಯಿಂಟು, ಸೇಲ್ ಟ್ಯಾಕ್ಸು ಅಥವಾ ಕಸ್ಟಮ್ ಟ್ಯಾಕ್ಸು ಇಫ್ ಇಟ್ ಈಸ್ ನಾಟ್ ಪೇಡ್ ಬಿಫೋರ್ ಫೈಲಿಂಗ್ ರಿಟರ್ನ್ಸ್, ದಟ್ ಈಸ್ 31st July 2019. ಸೇಲ್ ಟ್ಯಾಕ್ಸ್ ಆಗಲಿ, ಕಸ್ಟಮ್ ಟ್ಯಾಕ್ಸ್ ಆಗಲಿ, ಅವರು ಇಫ್ ಇಟ್ ಈಸ್ ನಾಟ್ ಪೇಡ್ ಬಿಫೋರ್ ಅದನ್ನು ಫೈಲಿಂಗ್ ರಿಟರ್ನ್ಸ್ ಮಾಡಿ, ಫೈಲಿಂಗ್ ರಿಟರ್ನ್ಸ್ ಡೇಟ್ ಇದೆ, ಡೇಟ್ ಬಿಫೋರ್ ಡೇಟ್ ಅಂತ ಬೇಕಾದರೆ ಇಲ್ಲಿ ಹಾಕೋಬಹುದು ನೀವು. ಡೇಟ್ ಆಫ್ ಫೈಲಿಂಗ್ ರಿಟರ್ನ್ಸ್ 31st July 2019. ಏನಾದರೂ ಇವರು
ಸೇಲ್ ಟ್ಯಾಕ್ಸ್ ಆಗಲಿ ಕಸ್ಟಮ್ಸ್ ಟ್ಯಾಕ್ಸ್ ಆಗಲಿ, ಇಫ್ ಇಟ್ ಈಸ್ ನಾಟ್ ಪೇಡ್, ಅದು ಪೇ ಮಾಡಿಲ್ಲ ಅಂದರೆ ದಟ್ ಈಸ್ ಡಿಸಲೋಡ್. ಪೇಡ್ ಅಂತ ಏನಾದರೂ ಕೊಟ್ಟರೆ ದಟ್ ಈಸ್ ಅಲೋಡ್, ಅದೇನೂ ಸಮಸ್ಯೆ ಇಲ್ಲ. ಆಮೇಲೆ ನೆಕ್ಸ್ಟು ಸ್ಪೆಕ್ಯುಲೇಷನ್ ಲಾಸಸ್ಸು. ಏನಾದರೂ ಸ್ಪೆಕ್ಯುಲೇಷನ್ ಲಾಸಸ್ಸು, ಈಗ ನಾವು ವಿನ್ನಿಂಗ್ ಫ್ರಮ್ ಲಾಟ್ರಿ ಅಂತೀವಿ, ಕ್ರಾಸ್ ವರ್ಡ್ ಪಝಲ್ ಅಂತೀವಿ, ಅಥವಾ ನಾವು ಏನೋ ಬೆಟ್ಟಿಂಗಲ್ಲಿ ಏನು ಇನ್ಕಮ್ ಮಾಡೋದು ಅಂತ ಹೇಳ್ತೀವಿ. ಇನ್ಕಮ್ ಆದರೆ ನಾವು ಕ್ರೆಡಿಟ್ ಸೈಡಲ್ಲಿ ತಗೋತೀವಿ, ಲಾಸ್ ಆದರೆ ಇಲ್ಲಿ ತಗೋಬೇಕು. ಲಾಸ್ ಆದರೆ ನಾವು ಡಿಸಲೋ ಮಾಡಬೇಕು, ಇನ್ಕಮ್ ಆದರೆ ನಾವು ಅಲೋ ಅಂತ ಹಾಕ್ಕೋಬೇಕು. ಸೊ ಹಾಗಾಗಿ ಅದೊಂದು. ನೆಕ್ಸ್ಟು 18ನೇದು ಡಿಪ್ರಿಸಿಯೇಷನ್ನು. ಡಿಪ್ರಿಸಿಯೇಷನ್ಗೆ ರಿಲೇಟೆಡ್ ಒಂದು ಅಡ್ಜಸ್ಟ್ಮೆಂಟ್ ಬರುತ್ತೆ. ಏನಪ್ಪ ಅದು ಅಡ್ಜಸ್ಟ್ಮೆಂಟ್ ಅಂತ ಹೇಳಿದ್ರೆ, ಡಿಪ್ರಿಸಿಯೇಷನು ಅಕಸ್ಮಾತ್ ಒಂದೇ ಕಡೆ ಎಕ್ಸ್ಪೆಂಡಿಚರ್ ಕಡೆ ಕೊಟ್ಟಿದ್ರೆ ನೀವು ತಗೊಳಕ್ಕೆ ಹೋಗಬಾರ್ದು ಡಿಪ್ರಿಸಿಯೇಷನನ್ನು. ಸಪೋಸ್ ಡಿಪ್ರಿಸಿಯೇಷನ್ನು ಅವನು ಎಕ್ಸ್ಪೆಂಡಿಚರ್ ಸೈಡಲ್ಲೂ ಕೊಟ್ಟಿದ್ದಾನೆ, ಡೆಬಿಟ್ ಸೈಡಲ್ಲೂ ಕೊಟ್ಟಿದ್ದಾರೆ, ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಕೆಳಗಡೆ ಡಿಪ್ರಿಸಿಯೇಷನ್ ಅಲೋಯಬಲ್ ಆ್ಯಸ್ ಪರ್ IT ರೂಲ್ಸ್ ಅಂತ ಏನಾದರೂ ಕೊಟ್ಟಿದ್ರೆ ನೀವು ಎರಡೂ ತಗೋಬೇಕಾಗತ್ತೆ. ಅಲ್ಲಿ ಡೆಬಿಟ್ ಸೈಡಲ್ಲಿ ಕೊಟ್ಟಿರೋದು ಡಿಸಲೋಡಲ್ಲಿ ಹಾಕ್ಕೋಬೇಕಾಗತ್ತೆ. ಅಲೋಡ್ ಆ್ಯಸ್ ಪರ್ IT ರೂಲ್ ಅಂತ ಏನು ಕೊಟ್ಟಿರ್ತಾರೋ ಅದು ಅಲೋಡಲ್ಲಿ ಹಾಕ್ಕೋಬೇಕಾಗತ್ತೆ. ಫಸ್ಟು ಡೆಬಿಟ್ ಸೈಡಲ್ಲಿ ಕೊಟ್ಟಿರೋದು ಎರಡೂ ಕೊಟ್ಟಿದ್ರೆ, ನಾನು ಹೇಳ್ತಾ ಇರೋದು ಬರೀ ಒಂದೇ ಕೊಟ್ಟಿದ್ರೆ ಸ್ಕಿಪ್ ಮಾಡಬೇಕು ಅದನ್ನು. ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತಲೇ ಅನ್ಕೋಬೇಕು ಒಂದು ಕೊಟ್ಟಿದ್ರೆ. ಸಪೋಸ್ ಎರಡು ಕೊಟ್ಟರೆ ಡೆಬಿಟ್ ಸೈಡಲ್ಲಿ ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನು, ಕೆಳಗಡೆನೂ ಕೂಡ ಅಡ್ಜಸ್ಟ್ಮೆಂಟಲ್ಲಿ ಡಿಪ್ರಿಸಿಯೇಷನ್ ಅಲೋಯಬಲ್ ಆ್ಯಸ್ ಪರ್ IT ರೂಲ್ ಅಂತ ಏನಾದರೂ ಕೊಟ್ಟರೆ, ಅಲೋಯಬಲ್ ಅಂದರೆ ಅಲೋಡಲ್ಲಿ ಹಾಕ್ಕೋಬೇಕು. ಇನ್ನೊಂದು ಉಳಿತದಲ್ಲ ಅದನ್ನು ಡಿಸಲೋಡ್ ಅಂತ ಅರ್ಥ ಮಾಡಿಕೊಂಡು ಅಲ್ಲಿ ಡಿಸಲೋಡಲ್ಲಿ ಹಾಕ್ಕೋಬೇಕು. ಒಂದು ಡಿಸಲೋಡು ಆ್ಯಡಲ್ಲಿ ಹಾಕ್ಕೋಬೇಕು, ಅಲೋಡು ಮೈನಸಲ್ಲಿ ಹಾಕ್ಕೋಬೇಕು. ಇದು ಇಂಪಾರ್ಟೆಂಟು ಡಿಪ್ರಿಸಿಯೇಷನ್ಗೆ ಸಂಬಂಧಪಟ್ಟಿದ್ದು. ಡಿಪ್ರಿಸಿಯೇಷನ್ಗೆ ಸಂಬಂಧಪಟ್ಟಿದ್ದು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಟೆಕ್ನಿಕಲ್ ನೋ ಹೌ, ಫರ್ನಿಚರ್, ಮೋಟರ್ ಕಾರ್, ಬಿಲ್ಡಿಂಗ್, ಟೈಪ್ ರೈಟರ್, ಕಂಪ್ಯೂಟರ್, ಇಂಟ್ಯಾಂಜಿಬಲ್ ಅಸೆಟ್ಸ್, ಇವೆಲ್ಲ ಏನಾದರೂ ಪರ್ಚೇಸ್ ಮಾಡಿದ್ರೆ ಅದರ ಅಮೌಂಟು ನಾವು ಡಿಸಲೋಡಲ್ಲಿ ಹಾಕ್ಕೋತೀವಿ ಪರ್ಚೇಸ್ ಅಂತ ಕೊಟ್ಟರೆ. ಅಥವಾ ಪರ್ಚೇಸ್ ಅನ್ನೋ ವರ್ಡ್ ಇಲ್ಲ ಅಂದ್ರೂ ಕಾರ್ ಅಂತ ಕೊಡ್ತಾರೆ ಬರೀ, ಅಥವಾ ಫರ್ನಿಚರ್ ಅಂತ ಕೊಡ್ತಾರೆ. ಅದರ ಅರ್ಥ ಏನಂದರೆ ಪರ್ಚೇಸ್ ಅಂತ. ಅದನ್ನು ನಾವು ಡಿಸಲೋಡಲ್ಲಿ ಹಾಕ್ಕೋತೀವಿ. ಅದರ ಡಿಪ್ರಿಸಿಯೇಷನ್ನು ನಾವು ಅದರ ಅಮೌಂಟ್ ಇಂಟು ಡಿಪ್ರಿಸಿಯೇಷನ್ ರೇಟು ಆ ಟೇಬಲು ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದರ ಪ್ರಕಾರ ನಾವು ಡಿಪ್ರಿಸಿಯೇಷನ್ ಇಲ್ಲಿ ಅಲೋಡಲ್ಲಿ ಹಾಕ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇದು ಎರಡು ಕಡೆನೂ ಬರುತ್ತೆ, ಇದು ನೋಡ್ಕೋಬೇಕಾಗತ್ತೆ ಅಡ್ಜಸ್ಟ್ಮೆಂಟು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರೀ ಒಂದೇ ಸೈಡು ಡಿಪ್ರಿಸಿಯೇಷನ್ ಅಂತ ಕೊಟ್ಟರೆ ಎಕ್ಸ್ಪೆಂಡಿಚರ್ ಸೈಡು ನೀವು ಅದನ್ನು ಸ್ಕಿಪ್ ಮಾಡಬೇಕು, ಅದು ಬಿಸ್ನೆಸ್ ರಿಲೇಟೆಡ್ ಅಂತಲೇ ಅನ್ಕೋಬೇಕು. ಅಕಸ್ಮಾತ್ ಏನಾದರೂ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಎಕ್ಸ್ಪೆಂಡಿಚರ್ ಸೈಡು ಕೊಟ್ಟಿದ್ದಾರೆ, ಅಡ್ಜಸ್ಟ್ಮೆಂಟಲ್ಲೂ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ಪೆಂಡಿಚರ್ ಸೈಡ್ ಕೊಟ್ಟಿರೋದು ನೀವೇನು ಮಾಡಬೇಕು, ಡಿಸಲೋಡ್ ಅಂತ ಹಾಕ್ಕೋಬೇಕು. ಅಲೋಡ್ ಆ್ಯಸ್ ಪರ್ IT ರೂಲ್ ಅನ್ನೋದು ಅಲೋಡಲ್ಲಿ ಹಾಕ್ಕೋಬೇಕಾಗತ್ತೆ. ನೆಕ್ಸ್ಟು ಕಾಂಪನ್ಸೇಷನ್ ಟು ರಿಟ್ರೆಂಚ್ಡ್ ಎಂಪ್ಲಾಯಿ. ಕಾಂಪನ್ಸೇಷನ್ ಟು ರಿಟ್ರೆಂಚ್ಡ್ ಎಂಪ್ಲಾಯಿ ಅಂತ ಹೇಳಿದರೆ, ಕೆಲವು ಸಂಸ್ಥೆಗಳಲ್ಲಿ ಏನಾಗುತ್ತೆ, ಕೆಲವು ವರ್ಕರ್ಸು ಎಂಪ್ಲಾಯಿ ಏನಿದ್ದಾರೆ ಅವರು ಪ್ರಾಡಕ್ಟಿವ್ ಆಗಿ ಇರೋದಿಲ್ಲ, ಅಥವಾ ಅವರು ಕಂಟಿನ್ಯೂ ಮಾಡಿದ್ರೆ ಸಂಸ್ಥೆಗೆ ಡೇಂಜರ್ ಇರುತ್ತೆ, ಅಥವಾ ಅವರಿಂದ ಬಿಸ್ನೆಸ್ಗೆ ಲಾಭ ಇರಲ್ಲ ಅಂತ ಹೇಳಿ ಕಂಪನಿನವರು ಏನು ಮಾಡ್ತಾರೆ, ಅವರನ್ನು ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಕಳಿಸಾದ್ಮೇಲೆ ಅಂತಹ ಎಂಪ್ಲಾಯೀಸನ್ನು ನಾವೇನು ಮಾಡ್ತೀವಿ ಅಂದರೆ, ಏನು ಕೊಟ್ಟಿರ್ತಾರೆ ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಲ್ಲ, ಬಿಸ್ನೆಸ್ಗೆ ಒಳ್ಳೆಯದಾಗಲಿ ಅಂತ ಅವರು ಬಿಸ್ನೆಸ್ಗೆ ಇಂಟ್ರೆಸ್ಟ್ ಇಟ್ಕೊಂಡು ಮಾಡಿರೋದು. ಅದು ಅವ್ರೇನು ಮಾಡ್ಕೋತಾರೆ, ಅದನ್ನು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆಂಡಿಚರ್ ಅಂತ ಹಾಕ್ಕೊಂಡಿರ್ತಾರೆ. ದಟ್ ಈಸ್ ಆಲ್ಸೋ ನಾಟ್ ಅಲೋಡ್ ಇನ್ ಬಿಸ್ನೆಸ್. ಬಿಸ್ನೆಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಏನಾದರೂ ಆಗ್ತಾ ಇದೆಯಾ, ಅದಕ್ಕೆ ರಿಲೇಟೆಡ್ ಇದೆಯಾ, ಇಟ್ ಈಸ್ ಅಲೋಡ್. ಓಕೆ. ಸೊ ಅವರು ಯಾವುದೋ ಒಬ್ಬ ವರ್ಕರ್ ಕಂಟಿನ್ಯೂ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಅಥವಾ ಅವ್ರ ಪ್ರಾಡಕ್ಟಿವಿಟಿ ಇಲ್ಲ ಅಂತ ಹೇಳಿ ಅವ್ರಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಟ್ಟು, ಏಜ್ ಆಗಿರ್ಬೋದು, ಅವ್ರು ಏನಾದರೂ ಸಮಸ್ಯೆ, ಹೆಲ್ತ್ ಸಮಸ್ಯೆ ಆಗಿರ್ಬೋದು, ಅಥವಾ ಏನಾದರೂ ಬೇರೆ ಸಮಸ್ಯೆಗಳಾಗಿರ್ಬೋದು, ಕಂಪನಿನವರು ಯಾವ ಥರ ಅನಲೈಸ್ ಮಾಡಿ ಅವ್ರನ್ನ ದುಡ್ಡು ಕೊಟ್ಬಿಟ್ಟು, ಕಾಂಪನ್ಸೇಷನ್ ಅಂದರೆ ದುಡ್ಡು ಕೊಡೋದು ಅಂತ, ಒಂದಷ್ಟು ದುಡ್ಡು ಕೊಟ್ಟು ಕಳಿಸಾದ್ಮೇಲೆ ಬಿಸ್ನೆಸ್ ಇಂಟ್ರೆಸ್ಟ್ ಇದೆ ಅದಕ್ಕೆ, ಅವರು ಆ ಇಂಟ್ರೆಸ್ಟ್ ಆಫ್ ಬಿಸ್ನೆಸ್ ಮಾಡಿಬಿಟ್ಟು ಇದು ಬಿಸ್ನೆಸ್ಗೆ ಎಕ್ಸ್ಪೆಂಡಿಚರ್ ಆಗಿದೆ ಅಂತ ಹಾಕ್ಕೊಂಡ್ರೆ ತಪ್ಪಾಗುತ್ತೆ. ಅದು ಬಿಸ್ನೆಸ್ ರಿಲೇಟೆಡ್ ಅಲ್ಲ ಎಕ್ಸ್ಪೆಂಡಿಚರ್ ಇದು. ಸೊ ಹಾಗಾಗಿ ಇದನ್ನು ನಾವು ಡಿಸಲೋ ಮಾಡ್ತೀವಿ. ಸೊ ಇದನ್ನು ನಾವು ಡಿಸಲೋ ಎಕ್ಸ್ಪೆನ್ಸಸ್ ಇದು. ಹಾಗಾಗಿ ನಾವು ಏನು ಮಾಡ್ತೀವಿ, ಅದನ್ನು ಅಲೋ ಮಾಡಲ್ಲ, ಈ ಒಂದು ಎಕ್ಸ್ಪೆಂಡಿಚರ್ನ ಕೂಡ ನಾವು ಅಲೋ ಮಾಡಲ್ಲ. ನೆಕ್ಸ್ಟ್ ಈಗ ಇಷ್ಟು ನಮಗೆ ಗೊತ್ತಾದ ಮೇಲೆ ನಮಗೆ ಇಲ್ಲಿ ನಾನು ನಿಮಗೆ ಫಾರ್ಮೆಟಲ್ಲಿ ತೋರಿಸ್ತಾ ಇದ್ದೀನಿ. ಡಿಸಲೋಡು ಭಾಳನೇ ಇಂಪಾರ್ಟೆಂಟು. ಇನ್ನು ಉಳಿದಿರೋ ಇವು ಎರಡು ಇದೆಯವಲ್ಲ, ಇದು ಅಂತೂ ಏನೋ ಅಷ್ಟಿಲ್ಲ ಬಿಡಿ, ಆದರೆ ಇದು ಇಂಪಾರ್ಟೆಂಟ್, ಅದು ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಈಗ ಅಲೋಡಲ್ಲಿ ನಮಗೆ 3 ಬರುತ್ತೆ. ಈ 3ರಲ್ಲಿ ಇಂಪಾರ್ಟೆಂಟ್ ಯಾವುದಂದರೆ ಇದು ಎರಡೇ.
ಎರಡನೇ ಪಾಯಿಂಟು ಯಾವುದು, ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾನ್ ಬಿಸ್ನೆಸ್ ಇನ್ಕಮ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಒಬ್ಬ ವ್ಯಕ್ತಿಗೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಬಂದರೆ ಅದು ಹೌಸ್ ಪ್ರಾಪರ್ಟಿಗೆ ಹೋಗಬೇಕು. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ ಬಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಗೆ ಹೋಗಬೇಕು. ಅಥವಾ ಏನು ಪ್ರಾಫಿಟ್ ಫ್ರಮ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಂದರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಸೆಸ್ಮೆಂಟಿಗೆ ಹೋಗಬೇಕು. ಅಥವಾ ಈತನಿಗೆ ಏನಾದರೂ ಇಂಟ್ರೆಸ್ಟ್ ಬಂದರೆ, ಬೇರೆ ರೀತಿಯ ಆದಾಯಗಳು ಬಂದರೆ ಈತ ಸೇಲ್ ಆಫ್ ಫಿಕ್ಸಡ್ ಅಸೆಟ್, ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್ಟು ಅಥವಾ ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟು, ಈ ಥರ ಬಂದಾಗ ಆ ಬೇರೆ ಬೇರೆ ಸೋರ್ಸಸ್ ಇನ್ಕಮ್ನ ತಗೊಬಂದ್ಬಿಟ್ಟು ಈತ ಬಿಸ್ನೆಸ್ ಇನ್ಕಮ್ ಅಂತ ಹಾಕ್ಕೊಂಡಿರ್ತಾರೆ ಕ್ರೆಡಿಟ್ ಸೈಡಲ್ಲಿ. ಅದು ಬಿಸ್ನೆಸ್ ಇನ್ಕಮ್ ಅಲ್ವೇ ಅಲ್ಲ. ಸೊ ಯಾವಾಗ ಅದು ಬಿಸ್ನೆಸ್ ಇನ್ಕಮ್ ಇಲ್ವೋ ಅದನ್ನು ನಾನ್ ಬಿಸ್ನೆಸ್ ಇನ್ಕಮ್ ಅಂತೀವಿ. ಆ ನಾನ್ ಬಿಸ್ನೆಸ್ ಇನ್ಕಮ್ನ ಕ್ರೆಡಿಟ್ ಮಾಡಿರ್ತಾರೆ ಅವರು. ಅದೇನು ಕ್ರೆಡಿಟ್ ಸೈಡಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ ಎಲ್ಲನೂ ಕೂಡ ನಾವೇನು ಮಾಡ್ತೀವಿ, ಮೈನಸಲ್ಲಿ ಹಾಕ್ಕೋಬೇಕು. ಆಲ್ಮೋಸ್ಟ್ ಎಲ್ಲ ಅದರಲ್ಲಿ ಒಂದಷ್ಟು ತೊಗೊಳಕ್ಕೆ ಬರಲ್ಲ. ನಾವು ಯಾವ್ದು ತೊಗೊಳಕ್ಕೆ ಬರಲ್ಲ ಅಂದರೆ, ಕಮಿಷನ್ನು ತೊಗೊಳಕ್ಕೆ ಬರಲ್ಲ, ಬ್ರೋಕರೇಜು ತೊಗೊಳಕ್ಕೆ ಬರಲ್ಲ, ಮಿಸಲೇನಿಯಸ್ ಇನ್ಕಮು ತೊಗೊಳಕ್ಕೆ ಬರೋದಿಲ್ಲ. ಬ್ರೋಕರೇಜ್ ಯಾಕೆ ತೊಗೊಳಕ್ಕೆ ಬರಲ್ಲ, ಕಮಿಷನ್ ಯಾಕೆ ತೊಗೊಳಕ್ಕೆ ಬರಲ್ಲ ಅಂದರೆ, ಇಟ್ ಈಸ್ ರಿಲೇಟೆಡ್ ಟು ಬಿಸ್ನೆಸ್. ಅದು ಕಮಿಷನ್ ಬರೋದು ಬಿಸ್ನೆಸ್ಸು ರಿಲೇಟೆಡ್, ಅದು ಬ್ರೋಕರ್ ಚಾರ್ಜಸ್ ಬರೋದು ಬಿಸ್ನೆಸ್ ರಿಲೇಟೆಡು. ಮಿಸಲೇನಿಯಸ್ ಇನ್ಕಮು ಕೂಡ ನಾವು ತೊಗೊಳಕ್ಕೆ ಬರೋದಿಲ್ಲ ಇಲ್ಲಿ. ಅದು ಮಿಸಲೇನಿಯಸ್ ಇನ್ಕಮ್ ಅಂದರೆ ಅದು ಯಾವ ಇನ್ಕಮ್ ಅಂತ ಸ್ಪಷ್ಟೀಕರಣ ಇಲ್ಲ ಅದಕ್ಕೆ, ಹಾಗಾಗಿ ತೊಗೊಳಕ್ಕೆ ಬರಲ್ಲ. ಇನ್ನು ಉಳಿದು ನಾವು ಕ್ರೆಡಿಟ್ ಸೈಡಲ್ಲಿ ಯಾವ್ದು ಕೊಟ್ಟಿರ್ತಾರೋ ಅದೆಲ್ಲನೂ ನಾವು ತಗೋಬೇಕು. ಸೊ ಯೂಶ್ವಲಿ ಯಾವ್ದು ಕೊಡ್ಬೋದು, ನಿಮಗೆ ರೆಂಟ್ ರಿಸೀವ್ಡ್ ಕೊಡ್ಬೋದು, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟಿ ಕೊಡ್ಬೋದು, ಇಂಟ್ರೆಸ್ಟ್ ಆನ್ ಪ್ರೈವೇಟ್ ಸೆಕ್ಯೂರಿಟಿ ಕೊಡ್ಬೋದು. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ನಿಮಗೆ ಕ್ರೆಡಿಟ್ ಸೈಡಲ್ಲಿ ಅವ್ರು ಏನು ಕೊಡ್ತಾರೆ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬಟ್ ಡಿಸಲೋಡ್ ಅರ್ಲಿಯರ್ ಅಂತ ಬರಬೇಕು. ಕ್ರೆಡಿಟ್ ಸೈಡಲ್ಲಿ ಕೆಲವೊಮ್ಮೆ ಏನು ಮಾಡ್ತಾರೆ ಅವರು, ಬ್ಯಾಡ್ ಡೆಟ್ಸ್ ರಿಕವರ್ಡು ಅಲೋಡ್ ಅರ್ಲಿಯರ್ ಅಂತ ಕೊಟ್ಟರೆ ನಾವಿಲ್ಲಿ ತೊಗೊಳಕ್ಕೆ ಬರೋದಿಲ್ಲ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲೋಡ್ ಅರ್ಲಿಯರ್ ಅಂತ ಕೊಟ್ಟರೆ ಮಾತ್ರ ನಾವೇನು ಮಾಡ್ತೀವಿ, ಅಲೋಡಲ್ಲಿ ಹಾಕೋತೀವಿ. ಸಾಮಾನ್ಯವಾಗಿ ಕ್ರೆಡಿಟ್ ಸೈಡಲ್ಲಿ ಬರೋದು ಎಲ್ಲನೂ ಕೂಡ ಇಲ್ಲಿ ಅಲೋಡಲ್ಲಿ ಹಾಕೋತೀವಿ, ನಾವು ಲೆಸ್ ಮಾಡೋದ್ರಲ್ಲಿ ಹಾಕೋತೀವಿ. ಸೊ ಅದರಲ್ಲಿ ಯಾವ್ದು ಬರುತ್ತೆ ಅಂತ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇದರಲ್ಲಿ ಸುಮಾರು ಒಂದು 12 ಪಾಯಿಂಟ್ ಇದೆ. ಇಲ್ಲಿ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್, ಅದು ಬಿಸ್ನೆಸ್ ರಿಲೇಟೆಡ್ ಅಲ್ಲ, ಆದರೆ ಅವ್ರು ಹಾಕ್ಕೊಂಡಿರ್ತಾರೆ. ಸೊ ಕ್ರೆಡಿಟ್ ಸೈಡಲ್ಲಿ ಏನು ಬರುತ್ತೆ, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ ಬಂದರೆ ಅದು ಹಾಕ್ಕೋಬೇಕು ನಾವು. ಅಗ್ರಿಕಲ್ಚರಲ್ ಇನ್ಕಮು ಅಲೋಡು, ಯಾವುದರಲ್ಲಿ ಈ ನಾನ್ ಬಿಸ್ನೆಸ್ ಇನ್ಕಮು ಲೆಸ್ ಮಾಡೋದ್ರಲ್ಲಿ. ಇಲ್ಲಿ ಬೇಕಾದರೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡ್ಕೋಬೋದು, ಆ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೀವು ಬರೀ ಇಲ್ಲಿ ಲೆಸ್ ಅಂತ ಹಾಕ್ಬಿಟ್ಟು ಅಲೋಡ್ ಅಂತ ಹಾಕ್ಬಿಡಿ, ಇದು ಡಿಸಲೋಡು, ಇದು ಅಲೋಡ್ ಅಂತ ಹಾಕ್ಬಿಟ್ಟು ಕ್ರೆಡಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇಷ್ಟೆಲ್ಲ ಪಾಯಿಂಟ್ ಕೊಟ್ಟಿರ್ತಾರೆ. ಅಂದರೆ ಎಲ್ಲ ಇದರಲ್ಲಿ ಸುಮಾರು 19 ಕೊಡ್ತಾರಂತಲ್ಲ, ಅಥವಾ ಇದರಲ್ಲಿ 12 ಕೊಡ್ತಾರಂತಲ್ಲ, ಇದರಲ್ಲಿ ಒಂದು 4-5 ಕೊಡ್ತಾರೆ, ಇದರಲ್ಲಿ 4-5 ಕೊಡ್ತಾರೆ ಅಷ್ಟೇ. ನಿಮಗೆ ಅಡ್ಜಸ್ಟ್ಮೆಂಟ್ 1-2 ಇರುತ್ತೆ. ಸೊ ನೀವು ವಿಂಗಡಿಸ್ಕೋಬೇಕಷ್ಟೇ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸು, ಅಗ್ರಿಕಲ್ಚರಲ್ ಇನ್ಕಮು, ರೆಂಟ್ ರಿಸೀವ್ಡು ಅಥವಾ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಬ್ಯಾಡ್ ಡೆಟ್ಸ್ ರಿಕವರ್ಡ್ ಬಟ್ ನಾಟ್ ಅಲೋಡ್ ಅರ್ಲಿಯರ್, ಮೊದಲು ಅಲೋ ಮಾಡಿರಬಾರ್ದು. ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಫಿಕ್ಸಡ್ ಅಸೆಟು ಆ್ಯಂಡ್ ಇನ್ವೆಸ್ಟ್ಮೆಂಟು, ಡಿವಿಡೆಂಡ್ ರಿಸೀವ್ಡು ಅಥವಾ ಡಿವಿಡೆಂಡ್ ಫ್ರಮ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ UTI. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡೆಪಾಸಿಟು, LIC ಪಾಲಿಸಿ ಅಮೌಂಟ್ ರಿಸೀವ್ಡು, ಗಿಫ್ಟ್ ರಿಸೀವ್ಡ್ ಫ್ರಮ್ ರಿಲೇಟಿವ್ಸ್, ಇನ್ಕಮ್ ಟ್ಯಾಕ್ಸ್ ರೀಫಂಡು, ಶೇರ್ ಆಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ, ಕ್ರಾಸ್ ವರ್ಡ್ ಪಝಲ್, ಹಾರ್ಸ್ ರೇಸ್, ಆಮೇಲೆ ಡಿಪ್ರಿಸಿಯೇಷನ್ ಅಲೋಯಬಲ್ ಆ್ಯಸ್ ಪರ್ IT ರೂಲು. ಇಷ್ಟು ನಿಮಗೆ ಡಿಪ್ರಿಸಿಯೇಷನ್ ಇಲ್ಲೂ ಬಂತು ನೋಡಿ, ಇಲ್ಲೂ ಇದೆ ಡಿಪ್ರಿಸಿಯೇಷನ್, ಇಲ್ಲೂ ಇದೆ. ಎರಡು ಕಡೆ ಕೊಟ್ಟಾಗ ನೀವು ಒಂದು ಆ್ಯಡಲ್ಲಿ ಹಾಕ್ಕೋಬೇಕು, ಒಂದು ಮೈನಸಲ್ಲಿ ಹಾಕ್ಕೋಬೇಕು ಡಿಪ್ರಿಸಿಯೇಷನು. ಇದಕ್ಕೆ ಇನ್ನೊಂದು ಡಿಪ್ರಿಸಿಯೇಷನ್ ಮೈನಸ್ ಯಾವುದು, ಏನಾದರೂ ಫಿಕ್ಸೆಡ್ ಅಸೆಟ್ ಪರ್ಚೇಸ್ ಮಾಡಿದರೆ, ಇಂಟ್ಯಾಂಜಿಬಲ್ ಅಸೆಟ್ ಪರ್ಚೇಸ್ ಮಾಡಿದರೆ ಅದರ ಡಿಪ್ರಿಸಿಯೇಷನು. ಸೊ ಹಾಗಾಗಿ ಇಷ್ಟು ಪಾಯಿಂಟು ನಿಮ್ಮ ಕ್ರೆಡಿಟ್ ಸೈಡಲ್ಲಿ ಇಷ್ಟರಲ್ಲಿ ಒಂದು 4-5 ಕೊಟ್ಟಿರ್ತಾರೆ. ಏನು ನೀವು ಐಡೆಂಟಿಫೈ ಮಾಡಿ ತೊಗೋಬೇಕು ಅದೇ ತೊಗೋಬೇಕು. ಇದರಲ್ಲಿ ಎಲ್ಲೂ ಮಿಸ್ಲೆನಿಯಸ್ ಇನ್ಕಮ್ ಇಲ್ಲ ನೋಡಿ, ಆಮೇಲೆ ಇದರಲ್ಲಿ ಎಲ್ಲೋ ಬ್ರೋಕರೇಜ್ ಚಾರ್ಜಸ್ ಇಲ್ಲ ನೋಡಿ, ಇದರಲ್ಲೆಲ್ಲೋ ಕಮಿಷನ್ ಇಲ್ಲ ನೋಡಿ. ಸೊ ಯಾಕಿಲ್ಲ ಅಂದರೆ ದಟ್ ಈಸ್ ರಿಲೇಟೆಡ್ ಟು ಬಿಸ್ನೆಸ್ ಅಂತ. ಸೊ ಹಾಗಾಗಿ ಅದು ಬಿಸ್ನೆಸ್ಗೆ ರಿಲೇಟೆಡ್ ಇರುತ್ತೆ, ನಾವು ತೊಗೊಳಕ್ಕೆ ಬರಲ್ಲ. ಅವ್ರು ಕೊಟ್ಟರು ಕೂಡ ನೀವು ಇಗ್ನೋರ್ ಮಾಡಬೇಕು. ಇಂಪಾರ್ಟೆಂಟ್ ಇದರಲ್ಲಿ ಯಾವುದು ಅಂತ ಹೇಳಿದ್ರೆ, ಈ ರೆಂಟ್ ಆಗ್ಬೋದು, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟಿ ಆಗಿರ್ಬೋದು, ಅಗ್ರಿಕಲ್ಚರಲ್ ಇನ್ಕಮ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ಸ್ ಆಗಿರ್ಬೋದು, ಆಮೇಲೆ ಇದು ಬ್ಯಾಡ್ ಡೆಟ್ಸ್ ರಿಕವರ್ಡ್ ಆಗಿರ್ಬೋದು, ನೆಕ್ಸ್ಟು ಡಿವಿಡೆಂಡು, ಇಂಟ್ರೆಸ್ಟು, ಆಮೇಲೆ ನೆಕ್ಸ್ಟು ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ಆಗಿರ್ಬೋದು, ಮತ್ತು ಅಲೋಯಬಲ್ ಡೆಪ್ರಿಸಿಯೇಷನು. ಇಷ್ಟು ನಿಮಗೆ ಇಂಪಾರ್ಟೆಂಟಾಗಿ ಬರ್ತವೆ.
ಅದು ಕ್ರೆಡಿಟ್ ಸೈಡಲ್ಲಿ ಕೊಟ್ಟಿರ್ತಾರೆ. ನೀವು ಫುಲ್ಲು ಆ ಕ್ರೆಡಿಟ್ ಸೈಡ್ ಏನಿದೆ ಅಲ್ಲಿ ಇದರಲ್ಲಿ ಹಾಕ್ಕೋಬೇಕು, ಲೆಸ್ಸಲ್ಲಿ ಹಾಕ್ಕೋಬೇಕಾಗತ್ತೆ. ಕ್ರೆಡಿಟ್ ಸೈಡ್ದು ಯಾವುದೋ ಒಂದು ಅಥವಾ ಎರಡು ಮಿಸಲೇನಿಯಸ್ ಇನ್ಕಮು, ಬ್ರೋಕರೇಜ್, ಕಮಿಷನನ್ನು ಬಿಟ್ಟು ಬೇರೆದೆಲ್ಲನೂ ಕೂಡ ನೀವು ಹಾಕ್ಕೋಬೇಕಾಗತ್ತೆ. ಅಲ್ಲಿ ಮಾತ್ರ ಡಿಪ್ರಿಸಿಯೇಷನು ಸ್ವಲ್ಪ ಜ್ಞಾಪಕ ಇಟ್ಕೋಬೇಕು ವೈಲ್ ಇದು ಯಾವುದೋ ಫಿಕ್ಸೆಡ್ ಅಸೆಟ್ಸು ಪರ್ಚೇಸ್ ಮಾಡಿದಾಗ. ಸೊ ಆಮೇಲೆ ಇದರಲ್ಲಿ ನಮಗೆ ಫಿಕ್ಸೆಡ್ ಅಸೆಟ್ಸ್ ಪರ್ಚೇಸ್ ಮಾಡಿದಾಗ ನಾವು ಪರ್ಸೆಂಟೇಜ್ ಆಫ್ ಇದು ಗೊತ್ತಿರಬೇಕು ನಮಗೆ. ಅದರ ಡಿಪ್ರಿಸಿಯೇಷನ್ ನಾವು ಡಿಡಕ್ಷನ್ಗೆ ಲಾಸ್ಟಲ್ಲಿ ನಮಗೆ ಬೇಕಾಗುತ್ತಲ್ವಾ, ಅದರ ಅಮೌಂಟ್ ನಾವು ಏನು ಮಾಡ್ತೀವಿ ಅಲ್ಲೋಡಲ್ಲಿ ಹಾಕ್ಕೋತೀವಿ, ಅದರ ಡಿಪ್ರಿಸಿಯೇಷನ್ ಮಾತ್ರ ನಾವು ಕೆಳಗಡೆ ಹಾಕ್ಕೋತೀವಿ. ಅಕಸ್ಮಾತ್ ಅದು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಪರ್ಚೇಸ್ ಮಾಡಿದರೆ 5%, ಅದು ಆಫೀಸು, ಫ್ಯಾಕ್ಟ್ರಿ, ಗೋಡೌನ್ ಏನಾದರೂ ಕೊಟ್ಟಿದ್ರೆ 10%, ಫರ್ನಿಚರ್ ಕೊಟ್ಟಿದ್ರೆ ಅದು ಕೂಡ 10%. ನೆಕ್ಸ್ಟು ಪ್ಲಾಂಟು, ಮೆಷಿನರಿ, ಮೋಟರ್ ಕಾರ್ ಇಂಪಾರ್ಟೆಂಟು, ಪ್ಲಾಂಟ್ ಆ್ಯಂಡ್ ಮೆಷಿನರಿಗಿಂತಲೂ ಮೋಟರ್ ಕಾರ್ ಇಂಪಾರ್ಟೆಂಟು 15%. ನೆಕ್ಸ್ಟು ಬಸ್ಸಸ್, ಲಾರೀಸ್, ಟ್ಯಾಕ್ಸೀಸು, ಆಮೇಲೆ ಬಸ್ಸಸ್ಸು, ಲಾರೀಸು, ಟ್ಯಾಕ್ಸೀಸ್ ಫಾರ್ ಹೈರು ಬಾಡಿಗೆ ಕೊಟ್ಟಿದ್ರೆ ಇದು ಫಸ್ಟ್ ಒನ್ನು ಬಸ್ಸಸ್, ಲಾರೀಸ್, ಟ್ಯಾಕ್ಸೀಸ್ ಏನಾದರೆ 40%, ಇದು 30% ಬಾಡಿಗೆ ಕೊಟ್ಟಿದ್ರೆ. ಇದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಇವೆರಡೂ. ಆಮೇಲೆ ಇದು ಕೂಡ ಇಂಪಾರ್ಟೆಂಟ್ ಇಲ್ಲ, ಫಸ್ಟ್ ಒನ್ನು ಅಷ್ಟೇನು ಇಂಪಾರ್ಟೆಂಟ್, ಫಸ್ಟ್ ಇಯರ್ 2 ಇಂಪಾರ್ಟೆಂಟ್ ಇಲ್ಲ. ಫರ್ನಿಚರು ಮತ್ತು ಮೋಟರ್ ಕಾರ್ ಇಂಪಾರ್ಟೆಂಟು. ನೆಕ್ಸ್ಟು ಕಂಪ್ಯೂಟರ್ ಇಂಪಾರ್ಟೆಂಟು. ಕಂಪ್ಯೂಟರ್ ಎಷ್ಟೇ 7ನೇ ಪಾಯಿಂಟು, 1 2 3 4 5 6 7 40%. ಕಂಪ್ಯೂಟರ್ 40%. ಟೈಪ್ ರೈಟರ್ ಈಗ ಅಷ್ಟು ಇಂಪಾರ್ಟೆಂಟ್ ಇಲ್ಲದೆ ಇರೋದ್ರಿಂದ ಸೊ ಹಾಗಾಗಿ ಅದಿಲ್ಲ. ನಿಯಾನ್ ಸೈನ್ ಬೋರ್ಡು, ಆಮೇಲೆ ಇದು ಕೂಡ ಅಷ್ಟೇನು ಇಂಪಾರ್ಟೆಂಟ್ ಇರಲ್ಲ, ಆದರೂ ಕೂಡ ನೀವು ಪರ್ಸೆಂಟೇಜ್ ಇಲ್ಲಿ ನೋಡಿಕೊಂಡು ಬರ್ಕೋಬೋದು. ಇಂಟ್ಯಾಂಜಿಬಲ್ ಅಸೆಟ್ಸು 25%, ಇದು ಇಂಪಾರ್ಟೆಂಟು, ಪ್ರತಿಯೊಂದು ಅಡ್ಜಸ್ಟ್ಮೆಂಟಲ್ಲೂ ಇರುತ್ತೆ ಅದು. ಪ್ರೊಫೆಷ್ನಲ್ ಬುಕ್ಸ್ ಇದೇನಿದ್ರೂ ಇನ್ಕಮ್ ಫ್ರಮ್ ಪ್ರೊಫೆಷನ್ಗೆ ಬರುತ್ತೆ. ನಿಮಗೆ ಇನ್ಕಮ್ ಫ್ರಮ್ ಪ್ರೊಫೆಷನಲ್ಲಿ ಪ್ರಾಬ್ಲಮ್ಸ್ ಇಲ್ಲ. ಅಕಸ್ಮಾತ್ ಏನಾದರೂ ಮತ್ತೆ ನಾನು ಕ್ರಾಸ್ ಚೆಕ್ ಮಾಡ್ಕೋತೀನಿ, ಅದು ಸಿಲೆಬಸಲ್ಲಿ ಇದೆ ಅಂದರೆ ಮತ್ತೆ ಅದು ಒಂದಷ್ಟು ಪ್ರಾಬ್ಲಮ್ಸ್ ಮಾಡಿಸ್ತೀನಿ ನಾನು ನಿಮಗೆ. ಸೊ ಇದು ಡಿಪ್ರಿಸಿಯೇಷನ್ ರೇಟ್ಸು ನೀವು ಇದೆಲ್ಲ ಬರ್ಕೊಂಡು ಹಾಕ್ಕೊಳ್ಳಿ. ಬಿಲ್ಡಿಂಗು, ರೆಸಿಡೆನ್ಷಿಯಲ್ ಬಿಲ್ಡಿಂಗು, ಆಫೀಸು, ಫ್ಯಾಕ್ಟ್ರಿ, ಗೋಡೌನು, ಫರ್ನಿಚರು, ನೆಕ್ಸ್ಟು ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಮೋಟರ್ ಕಾರು, ಬಿಸ್ನೆಸ್ಸು, ಲಾರೀಸ್, ಟ್ಯಾಕ್ಸೀಸು, ಬಸ್ಸಸ್ಸು, ಲಾರೀಸು, ಟ್ಯಾಕ್ಸೀಸು, ಬಸ್ಸಸ್, ಲಾರೀಸ್, ಟ್ಯಾಕ್ಸೀಸ್ ಫಾರ್ ಹೈರು ಬಾಡಿಗೆ ಕೊಟ್ಟಿದ್ರೆ. ಆಮೇಲೆ ಕಂಪ್ಯೂಟರ್ಸು, ಟೈಪ್ ರೈಟರ್ಸು, ಸೈನ್ ಬೋರ್ಡು, ನಿಯಾನ್ ಸೈನ್ ಬೋರ್ಡು, ಅಂಗಡಿ ಮುಂದೆಗಡೆ ಹಾಕೊಡ್ತಿರ್ತಾರಲ್ಲ ಆ ಬೋರ್ಡ್ಗಳಿವು. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದರೆ ದಿ ಅಸೆಟ್ಸ್ ಲೈಕ್ ಪೇಟೆಂಟ್ ಆಗಿರ್ಬೋದು, ಕಾಪಿರೈಟ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು, ಲೈಸೆನ್ಸಸ್ ಆಗಿರ್ಬೋದು, ಟೆಕ್ನಿಕಲ್ ನೋಹೋ ಆಗಿರ್ಬೋದು, ಅದನ್ನೆಲ್ಲ ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಮತ್ತು ಪ್ರೊಫೆಷ್ನಲ್ ಬುಕ್ಸು 40%. ನೀವು ಇದೆಲ್ಲ ನೋಡ್ಕೊಂಡಾದ್ಮೇಲೆ ನಾವು ಮತ್ತೆ ಈ ಫಾರ್ಮ್ಯಾಟ್ ಕಡೆಗೆ ಬರೋಣ. ನಿಮಗೆ ಮೊದಲೇ ಹೇಳಿದೆ, ಅವ್ರು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ನಾವು ಫಸ್ಟು ಬಿಸ್ನೆಸ್ಗೆ ರಿಲೇಟೆಡ್ ಇಲ್ಲದೆ ಇರೋದು ಇದರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನೋಡಿ ಹಿಂಗೆ ಕೊಟ್ಟಿರ್ತಾರೆ ಇವರು. ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡು. ಇಲ್ಲಿ ಎಕ್ಸ್ಪೆಂಡಿಚರ್ ಇರುತ್ತೆ, ಇಲ್ಲಿ ಇನ್ಕಮ್ ಇರುತ್ತೆ. ಇವರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಇದೆಲ್ಲನೂ ಎಕ್ಸ್ಪೆನ್ಸಸ್ ಬಿಸ್ನೆಸ್ ರಿಲೇಟೆಡ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಾವು ಇದೆಲ್ಲ ನೋಡ್ತಾ ಹೋದರೆ ಇಷ್ಟೆಲ್ಲ ಪಾಯಿಂಟಲ್ಲಿ ಯಾವುದಾದ್ರೂ ನಿಮಗೆ 4-5 ಪಾಯಿಂಟ್ ಸಿಗುತ್ತೆ ಇಲ್ಲಿ. ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಗಿರ್ಬೋದು, ಅಥವಾ ಪ್ರೊಪ್ರೈಟರ್ ಸ್ಯಾಲರಿ ಆಗಿರ್ಬೋದು, ಅಥವಾ ನಿಮಗೆ ಡ್ರಾಯಿಂಗ್ಸ್ ಕೊಟ್ಟಿರ್ಬೋದು, ಅಥವಾ ನಿಮಗೆ ಎಕ್ಸೆಸ್ ಆಫ್ ಅಮೌಂಟ್ ಪೇಡು, ಇನ್ಕಮ್ ಟ್ಯಾಕ್ಸು, ಇವೆಲ್ಲ ಒಂದಷ್ಟು ಪಾಯಿಂಟ್ಸ್ ನಿಮಗೆ ಸಿಗ್ಬಿಡ್ತವೆ. ಡೊನೇಷನು ಇವೆಲ್ಲ ಸಿಗ್ಬಿಡ್ತವೆ ನಿಮಗೆ. ಸೊ ಇಲ್ಲಿಂದ ನೀವು ಆಯ್ಕೆ ಮಾಡ್ಕೊಂಡು ಏನು ಮಾಡ್ಕೋಬೇಕು, ಇಲ್ಲಿ ಹಾಕ್ಕೋಬೇಕು, ಡಿಸಲೋಡ್ ಎಕ್ಸ್ಪೆನ್ಸಸ್ಸಲ್ಲಿ ಹಾಕ್ಕೋಬೇಕು. ಅದಾದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದೇನು, ಇಲ್ಲಿ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ ಏನಾದರೂ ಇದೆಯಾ ನೋಡ್ಕೋಬೇಕು. ಕಾರ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಇಲ್ಲಿ ಕೊಟ್ಟಿರೋ ಥರ ನೋಡ್ಕೋಬೇಕು. ಅದನ್ನು ನೋಡಿಕೊಂಡು ಅದರ ಅಮೌಂಟ್ ಇಲ್ಲಿ ಬರ್ಕೋಬೇಕು. ಅದು ಬರ್ಕೊಂಡಾದಮೇಲೆ ಒಂದು ನೋಟ್ ನೀವೇ ಜ್ಞಾಪಕ ಮಾಡ್ಕೋಬೇಕು. ಅದರ ಅದರ ಏನಿದೆ ಎಕ್ಸ್ಪೆಂಡಿಚರಲ್ಲಿ ನಾವು ಕೆಳಗಡೆ ತೋರಿಸ್ಕೋಬೇಕು ಅಂತ ಇಲ್ಲಿ ಅದರ ಡಿಪ್ರಿಸಿಯೇಷನ್ ತೋರಿಸ್ಕೋಬೇಕಾಗತ್ತೆ. ಆಮೇಲೆ ಇದು ಒಂದು ಪಾಯಿಂಟ್ ನೀವು ಜ್ಞಾಪಕ ಇಟ್ಕೊಂಡ್ರೆ ಸ್ಟಾಕಿಗೆ ಸಂಬಂಧಪಟ್ಟಿದ್ದು ಇಲ್ಲಿರೋ 2 ಮತ್ತು ಇಲ್ಲಿರೋ 2 ಬರ್ಕೋಬೋದು ನೀವು ಆರಾಮಾಗಿಂದ. ಓವರ್ ವ್ಯಾಲ್ಯೂಷನ್ ಆಫ್ ಓಪನಿಂಗ್ ಸ್ಟಾಕ್ ಇಲ್ಲಾದರೆ ಇಲ್ಲಿ ನೆಕ್ಸ್ಟ್ ಲೆಸ್ಸಲ್ಲಿ ಅಂಡರ್ ವ್ಯಾಲ್ಯೂಷನ್ ಆಫ್ ಓಪನಿಂಗ್ ಸ್ಟಾಕ್ ಆಗುತ್ತದು, ಆಯಿತಾ. ಸೊ ಇಲ್ಲಿ ಅಂಡರ್ ವ್ಯಾಲ್ಯೂಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆದರೆ ನ್ಯಾಚುರಲಿ ಇಲ್ಲಿ ಓವರ್ ವ್ಯಾಲ್ಯೂಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ನಿಮಗೆ ಇದು ಹೇಗೆ ಒಂದೇ ಒಂದು ಜ್ಞಾಪಕ ಇಡಬೇಕು ನೀವು ಅಷ್ಟೇ. ಓವರ್ ವ್ಯಾಲ್ಯೂಷನ್ ಆಫ್ ಓಪನಿಂಗ್ ಸ್ಟಾಕ್ ಒಂದೇ ಜ್ಞಾಪಕ ಇಟ್ಕೊಳ್ಳಿ, ಅದು ಆ್ಯಡ್ ಮಾಡೋದು ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಿದ್ದು ಕ್ಲೋಸಿಂಗ್ ಸ್ಟಾಕು ಅಂಡರ್ ವ್ಯಾಲ್ಯೂ ಆಗುತ್ತೆ. ಇದು ಓವರ್ ಆದರೆ ಇದು ಅಂಡರ್ ಆಗುತ್ತೆ, ಇದು ಓವರ್ ಆಗೋದು ಓಪನಿಂಗ್ ಸ್ಟಾಕು. ಸೊ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆದರೆ ಇಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಯಾವಾಗ ಇಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಆಗುತ್ತೋ ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಆಗುತ್ತೆ. ಇದು ಒಂದು ಜ್ಞಾಪಕ ಇಟ್ಕೊಂಡ್ರೆ ನೀವು ಸಾಕು.
ಇಟ್ ವಿಲ್ ಬಿ ಎ ಬೇಸ್ ಫಾರ್ ರೆಸ್ಟ್ ಆಫ್ ದ 3. ಸೊ ಹಾಗಾಗಿ ಇದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಕೆಲವೊಮ್ಮೆ ಸ್ಟಾಕ್ಸ್ ಅಂತ ಕೊಡ್ತಾರೆ. ಸ್ಟಾಕ್ಸ್ ಓವರ್ ವ್ಯಾಲ್ಯೂಡ್ ಬೈ 10%. ಓವರ್ ವ್ಯಾಲ್ಯೂ ಮಾಡಿರೋದು 10% ಅಂತ. ಇಲ್ಲಿ ನಾವು ನೋಡ್ಕೋಬೇಕು, ಇಲ್ಲಿ ಓವರ್ ವ್ಯಾಲ್ಯೂ ಯಾವುದಿದೆ ಅಂತ. ಓವರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಇದೆ. ಸೊ ಈ ಓಪನಿಂಗ್ ಸ್ಟಾಕ್ ಎಲ್ಲಿ ಕೊಟ್ಟಿರ್ತಾರೆ ಅಂದರೆ ಟ್ರೇಡಿಂಗ್ ಅಕೌಂಟಲ್ಲಿ ಸ್ಟಾರ್ಟಿಂಗಲ್ಲೇ ಕೊಟ್ಟಿರ್ತಾರೆ. ಯಾವಲ್ಲಿ ನಿಮ್ಮ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಟು ಓಪನಿಂಗ್ ಸ್ಟಾಕ್ ಅಂತ, ಆಯಿತಾ. ಆಮೇಲೆ ಓವರ್ ವ್ಯಾಲ್ಯೂಡ್ ಸ್ಟಾಕ್ಸ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಾವಿಲ್ಲಿ ನೋಡ್ಕೋಬೇಕು ಯಾವುದು ಓವರ್ ವ್ಯಾಲ್ಯೂ ಆಗಿರೋ ಸ್ಟಾಕ್ಸು ಅಂತ. ಇಲ್ಲಿ ಒಂದು ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂ ಆಗಿರುತ್ತೆ. ಓವರ್ ವ್ಯಾಲ್ಯೂ ಮಾಡಿರೋದು ಹೇಗೆ ಅಂದರೆ 10% ಅಂತ ಕೊಟ್ಟರೆ, ಈಗ 10 lakhs ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಓಪನಿಂಗ್ ಸ್ಟಾಕು 10 lakhs ಕೊಟ್ಟಿದ್ದಾರೆ, ಓವರ್ ವ್ಯಾಲ್ಯೂ ಅಂತ ಇಲ್ಲಿ ಹೇಳ್ತಾರೆ ಸ್ಟಾಕ್ಸು. ಸೊ 10 lakhs ಇಂಟು ಇಲ್ಲಿ 10 ಹಾಕ್ಕೊಂಡು ಓವರ್ ವ್ಯಾಲ್ಯೂ ಅಂದರೆ 110 ಹಾಕ್ಕೋಬೇಕು. ಇದು 10 ಆ್ಯಡ್ ಆಗುತ್ತೆ, ಇದು 100%ಗೆ 10 ಆ್ಯಡ್ ಆಗುತ್ತೆ. ಸೊ ಓವರ್ ವ್ಯಾಲ್ಯೂ ಅಂದರೆ ಹಿಂಗೆ ಮಾಡ್ಕೋಬೇಕು. ಅಕಸ್ಮಾತು ಸ್ಟಾಕ್ಸು ಅಂಡರ್ ವ್ಯಾಲ್ಯೂ ಅಂತ ಕೊಟ್ಟರೆ ಇದೇ 10 lakhs ಇಂಟು 10/100 10 ಮೈನಸ್ ಮಾಡಿಕೊಂಡು 90 ಹಾಕ್ಕೋಬೇಕು. ಅಂಡರ್ ವ್ಯಾಲ್ಯೂ ಅಂದರೆ ಕಡಿಮೆ ಮಾಡ್ಕೋಬೇಕು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ 10% ಕೊಡ್ಬೋದು, ಕೆಲವೊಮ್ಮೆ 5% ಕೊಡ್ಬೋದು, ಅವ್ರಿಗೆ ಮನಸ್ಸಿಗೆ ಬಂದಂಗೆ ಕೊಡ್ತಾರೆ ಅವರು. ಸೊ ಇದು ಅಂಡರ್ ವ್ಯಾಲ್ಯೂಯೇಷನ್ ಓವರ್ ವ್ಯಾಲ್ಯೂಯೇಷನ್ ನೋಡ್ಕೋಬೇಕಾಗತ್ತೆ ನಾವು. ಸೊ ಇಲ್ಲಿ ಕೆಲವೊಮ್ಮೆ ಸ್ಟಾಕ್ಸ್ ಅಂತ ಕೊಟ್ಟರೆ ಅದರಲ್ಲೂ ಕೂಡ ಓವರ್ ವ್ಯಾಲ್ಯೂನ ಅಂಡರ್ ವ್ಯಾಲ್ಯೂನ ನೋಡ್ಕೊಳ್ಳಿ. ಇಲ್ಲಿ ಯಾವುದು ಅದಕ್ಕೆ ಅನ್ವಯ ಆಗುತ್ತೆ ನೋಡ್ಕೋಬೇಕು. ಓವರ್ ವ್ಯಾಲ್ಯೂ ಅಂತ ಅಲ್ಲಿತ್ತು, ಹಾಗಾಗಿ ಇಲ್ಲಿ ಓವರ್ ವ್ಯಾಲ್ಯೂ ಆಗಿರೋದು ಒಂದು ಓಪನಿಂಗ್ ಸ್ಟಾಕು. ಓಪನಿಂಗ್ ಸ್ಟಾಕ್ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಸ್ಟಾರ್ಟಿಂಗಲ್ಲೇ ಬರುತ್ತೆ. ಆಮೇಲೆ ನೆಕ್ಸ್ಟು ಇಲ್ಲಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇದೆ. ಈ ಕ್ಲೋಸಿಂಗ್ ಸ್ಟಾಕಲ್ಲೂ ಟ್ರೇಡಿಂಗ್ ಅಕೌಂಟಲ್ಲಿ ನಮಗೆ ಕ್ರೆಡಿಟ್ ಸೈಡ್ ಬರುತ್ತೆ ಕ್ಲೋಸಿಂಗ್ ಸ್ಟಾಕ್ ಅಂತ, ಅದು ಓವರ್ ವ್ಯಾಲ್ಯೂ ಆಗಿದೆ. ಆದರೆ ಇದು ಬರೋದಲ್ಲಿ ಲೆಸ್ಸಲ್ಲಿ ಬರುತ್ತೆ. ಆ ಥರ ನಾವು ಅನ್ವಯ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ. ಕೆಲವೊಮ್ಮೆ ಅವರು ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಅಂತ ಕೊಡ್ಬೋದು. ಸೊ ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಇಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು ನಾವು. ಸೊ ಅಂಡರ್ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಓಪನಿಂಗ್ ಸ್ಟಾಕ್ ಲೆಸ್ಸಲ್ಲಿ ಬರುತ್ತೆ. ಅದರ ಅಮೌಂಟ್ ಇಂಟು ಲೆಸ್ ಮಾಡೋದು ಹೆಂಗೆ, ಪರ್ಸೆಂಟೇಜ್ ಏನು ಕೊಟ್ಟಿರ್ತಾರೆ ಅದ್ರ 100 ಮೈನಸ್ ಮಾಡ್ಕೊಂಡು ಹಾಕ್ಕೋಬೇಕು, ಅದು ಇಂಪಾರ್ಟೆಂಟು. ಸೊ ಇಷ್ಟು ನಿಮಗೆ ಗೊತ್ತಿದ್ರೆ ನೀವು ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅವ್ರು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಿದ್ದು ಅಡ್ಜಸ್ಟ್ಮೆಂಟು ಕೂಡ 1-2-3 ಕೊಡ್ಬೋದು. ನೀವು ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ವಿಂಗಡಿಸ್ಕೊಳ್ಳೋದು ನಿಮಗೆ ಗೊತ್ತಿರಬೇಕು. ಸಾಮಾನ್ಯವಾಗಿ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಅವರು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಅಂತ ಅಂದ್ಕೊಂಡು ಕೊಟ್ಟಿರ್ತಾರೆ. ಅದರಲ್ಲಿ ಬಹಳಷ್ಟು ಎಕ್ಸ್ಪೆಂಡಿಚರು ಬಿಸ್ನೆಸ್ ಎಕ್ಸ್ಪೆಂಡಿಚರ್ ಆಗಿರೋದಿಲ್ಲ. ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ನಾನು ನಿಮಗೆ ಬರ್ಸಿದ್ದೀನಲ್ಲ ಆ ಥರ ಆಯ್ಕೆ ಮಾಡಿಕೊಂಡು ನಾವು 1 by 1 ಬರ್ಕೊಳ್ತಾ ಹೋಗಬೇಕಾಗತ್ತೆ. ಅದರಲ್ಲಿ ಡಿಪ್ರಿಸಿಯೇಷನ್ ಒಂದು, ಪರ್ಚೇಸ್ ಆಫ್ ಫಿಕ್ಸಡ್ ಅಸೆಟ್ ಏನಾದರೂ ಕೊಟ್ಟರೆ ನಾವು ಅದಕ್ಕೆ ಡಿಪ್ರಿಸಿಯೇಷನ್ ಹೇಗೆ ಮಾಡೋದು ಅಂತ ಗೊತ್ತಿರಬೇಕು. 2 ಕಡೆ ಡಿಪ್ರಿಸಿಯೇಷನ್ ಕೊಟ್ಟಾಗ ಅಡ್ಜಸ್ಟ್ಮೆಂಟಲ್ಲೂ ಮತ್ತು ಎಕ್ಸ್ಪೆಂಡಿಚರ್ ಸೈಡಲ್ಲೂ ಯಾವ ಥರ ಟ್ರೀಟ್ ಮಾಡಬೇಕು ಅಂತಲೂ ಕೂಡ ನಾನು ಹೇಳಿದ್ದೀನಿ. ಕ್ರೆಡಿಟ್ ಸೈಡಲ್ಲಿ ಮಾತ್ರ ಮ್ಯಾಕ್ಸಿಮಮ್ ಬರುವ ಎಲ್ಲನೂ ಕೂಡ ಅದು ಲೆಸ್ಸಲ್ಲೇ ಬರುತ್ತೆ. ಒಂದು ಆ್ಯಡ್ ಮಾಡೋದು, ಒಂದು ಲೆಸ್ ಮಾಡೋದು ನೆಟ್ ಪ್ರಾಫಿಟ್ಗೆ, ಅದು ಭಾಳನೇ ಇಂಪಾರ್ಟೆಂಟು ಅಂತ ಹೇಳ್ತಾ ನಾಳೆ ನಾನು ಇದಕ್ಕೆ ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ಸ್ಗೆ ಹೋಗ್ತಾ ಇದ್ದೀನಿ. ನೀವು ನೀಟಾಗಿ ಇದು ನೋಟ್ಸಲ್ಲಿ ಇದೆಲ್ಲ ಫಾರ್ಮ್ಯಾಟು ನೀವು ನೋಟ್ಸಲ್ಲಿ ಬರ್ಕೋಬೇಕಾಗತ್ತೆ. ಇಲ್ಲಿ ಬೇಕಾದರೆ ಇನ್ನೊಂದು ಸತಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ, ಬೇಕಾದರೆ ನೀವು ನೋಟ್ಸಲ್ಲಿ ಬರ್ಕೊಳ್ಳಿ. ನೋಟ್ಸಲ್ಲಿ ಬರ್ಕೊಂಡು ನಾಳೆಯಿಂದ ನಾವು ಇದಕ್ಕೆ ರಿಲೇಟೆಡು ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈ ಪ್ರಾಬ್ಲಮ್ಗಳನ್ನು ಮಿಸ್ ಮಾಡ್ಕೋಬಾರ್ದು. ಈ ಫಾರ್ಮ್ಯಾಟು ಎಷ್ಟು ಡಿಫಿಕಲ್ಟ್ ಅನಿಸುತ್ತೋ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಮುಂದೆ ಬಂದಾಗ ಅಷ್ಟೇ ನಮಗೆ ಈಸಿ ಆಗುತ್ತೆ. ಸೊ ಹಾಗಾಗಿ ನೀವು ಇದನ್ನು ಬರ್ಕೊಳ್ಳಿ, ಈ ಫಾರ್ಮ್ಯಾಟ್ನ ಬರ್ಕೊಂಡಾದ ನಂತರ ನಾವು ಪ್ರಾಬ್ಲಮ್ ಮಾಡೋದಕ್ಕೆ ಹೋಗೋಣ. ಡಿಸಲೋಡ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ಪೆಂಡಿಚರು ಮತ್ತು ಇದರಲ್ಲಿ ನಾನ್ ಬಿಸ್ನೆಸ್ ಇನ್ಕಮು ಕ್ರೆಡಿಟ್ ಸೈಡಲ್ಲಿ ಬರುತ್ತೆ, ಇದು ಡೆಬಿಟ್ ಸೈಡಲ್ಲಿ ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ಬರುತ್ತೆ, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಬರುತ್ತೆ. ಸೊ ಡೆಬಿಟ್ ಸೈಡಲ್ಲಿ ಬರೋದು ಯಾವುದು ನಾವು ತಗೋಬೇಕು ಮತ್ತು ಕ್ರೆಡಿಟ್ ಸೈಡಲ್ಲಿ ಬರೋದು ನಾವು ಯಾವುದನ್ನು ತಗೋಬೇಕು ಅಂತ ಇಲ್ಲಿ ಲಿಸ್ಟ್ ನಾನು ಮೊದಲೇ ಕೊಟ್ಬಿಟ್ಟಿದ್ದೀನಿ. ಈ ಲಿಸ್ಟ್ ಪ್ರಕಾರ ನೀವು ಮಾನಸಿಕವಾಗಿ ರೆಡಿ ಆದರೆ ನಾವು ಪ್ರಾಬ್ಲಮ್ ಮಾಡೋದು ನಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಸೊ ಇದು ನೋಟ್ಸಲ್ಲಿ ನೀಟಾಗಿ ಬರ್ಕೊಳ್ಳಿ. ಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್, ಬಾಯ್.